यस्तांके पद्मः पतगेन्द्रपृष्ठे दारारिचर्माशे गदेषु च पाशान् दधानो अष्टगुणो अष्टबाहु. ಏನಾಯ್ತು ಈಗ ಕತೆ ಮೊದಲಾದವುಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇವೆಲ್ಲವೂ ನಮ್ಮ ಗದೆ ಅಶನಿ ಸ್ಪರ್ಶನ ವಿಸ್ಫುಲಿಂಗೆ ನಿಷ್ಪಿಂಡಿ ಅಜಿತ ಪ್ರಿಯಾಸಿ ಪುಷ್ಪಾಂಡ ವೈನಾಯಕ ಯಕ್ಷ ರಕ್ಷೋ ಭೂತಗ್ರಹಾಂ ಚೂರ್ಣಯಾರಿ. ನೆಕ್ಸ್ಟ್ ಈಗ ತ್ವಂ ಯಾತಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರ ಗ್ರಹ ಬ್ರಹ್ಮಗ್ರಹ ಘೋರ ದೃಷ್ಟೀನ್. ಇದೆಲ್ಲ ದೃಷ್ಟಿ, ಕೆಲವು ಗ್ರಹಗಳನ್ನು ನೋಡಿದರೆ ಸಾಕು ಈ ಗ್ರಹ ದೃಷ್ಟಿ ಬಿದ್ದಿದೆ ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟಕ್ಕೆ ಬಹಳ ಅನರ್ಥ ಆಗತ್ತೆ. ಅದಾಗದಂತೆ ನಮ್ಮನ್ನ ಕಾಪಾಡುತ್ತೆ. ಧರೇಂದ್ರ ಶಂಖದ ಧ್ವನಿ ಕೇಳಿದ್ರೆ ಏನಾಗುತ್ತದೋ ಆಗಮಾರ್ಥಂತು ದೇವ ಘಂಟಾ ಧ್ವನಿ ಶಂಖ ಧ್ವನಿಗಳೆಲ್ಲ ಶಂಖ ಬಂತಲ್ಲ ಸಘೋಷೋ ಧಾರ್ತ ರಾಷ್ಟ್ರಾಣ ಹೃದಯಾನಿ ವ್ಯಧಾರಯ. ಆದ್ದರಿಂದ ಅವರೆಲ್ಲ ಕೂಡ ನಾಶವಾಗಿ ಹೋಗ್ತಾರೆ. ವಿದ್ರಾವಯ ಕೃಷ್ಣಪೂರಿತ. ಆ ಶಂಖ ಉಳಿದವರು ಎತ್ತಕ್ಕೂ ಬರೋದಿಲ್ಲ, ಓದಕ್ಕೂ ಸಾಧ್ಯ ಇಲ್ಲ. ಭೀಮಸ್ವನಃ, ಭೀಮ ಅಂದ್ರೆ ಭಯಂಕರವಾದ ಧ್ವನಿ. ಭೀಮಸ್ವನಃ ಅರೀನ್ ಹೃದಯಾನಿ ಕಂಪಯನ್. ಅದೇ ಸಘೋಷೋ ಧರ್ತರಾಷ್ಟ್ರಾಣ ಹೃದಯಾನಿ ವ್ಯಧಾರಯನ್. ಇಲ್ಲೂ ಕೂಡ ಏನಿದೆ, ಹೃದಯಾನಿ ಕಂಪಯನ್, ಹೃದಯಗಳನ್ನು ನಡೆಸ್ತಾ ಇವೆ ಅಂತ ಹೇಳಿದೆ. ಇದೆಲ್ಲ ಶಂಖಧ್ವನಿಯಿಂದ ಆಗತಕ್ಕಂಥ ವಿಶೇಷವಾದ ಮಹತ್ವ ಇದೆ. ತ್ವಂ ಜಿಗ್ಮಧಾರಾಸಿ ವರಾರಿ ಸೈನ್ಯಂ ಈಶ ಪ್ರಯುಕ್ತೋ ಮಮ ಛಿಂದಿ ಚಕ್ಷುಂಷಿ ಚರ್ಮನ್ ಶತಚಂದ್ರ ಛಾದಯ ವಿಷಾಮಯಂ ನೋ ಹರ ಪಾಪಚಕ್ಷುಷಾಂ. ತ್ವಂ ದಿಗ್ಮಧಾರಾ ಅಸಿ. ಇದು ಖಡ್ಗದ ಸ್ತೋತ್ರ. ಇದು ದಿಗ್ಮ ಅಂದ್ರೆ ತೀಕ್ಷ್ಣವಾದ ಹಲಗನ್ನು ಹೊಂದಿರುವಿ. ತ್ವಂ ದಿಗ್ಮಧಾರಾಸಿ ವರಾರಿ ಸೈನ್ಯಂ ಈಶ ಪ್ರಯುಕ್ತ. ವರ ಅರಿ ಸೈನ್ಯಂ, ವರ ಇರತಕ್ಕಂಥ ಅರಿಯ ಸೈನ್ಯ. ಅದಕ್ಕೆ ಎರಡರ್ಥ. ವರ ಅಂದ್ರೆ ಶ್ರೇಷ್ಠ, ಬಹಳ ಶ್ರೇಷ್ಠವಾದ ಶತ್ರುಗಳ ಸೈನ್ಯ. ಇನ್ನೊಂದು ವರಾರಿ ಸೈನ್ಯ, ವರ ಇರತಕ್ಕಂಥ ಶತ್ರುಗಳ ಸೈನ್ಯ. ಅದನ್ನು ಸಹ ನೀನೇನ್ ಮಾಡಬೇಕು, ಭೀಮಸ್ವನಃ ಅರೀನ್. ಮತ್ತೆ ಹೃದಯಾನಿ ಪ್ರಯುಕ್ತ ಈಶ ಪ್ರಯುಕ್ತ. ಭಗವಂತ ಪ್ರಯೋಗಿಸಿದಾಗ ಮಮ ಚಿಂತಿ ಮಮ ಇಂಥ ಶತ್ರುಗಳನ್ನ ಕತ್ತರಿಸಿ ಹಾಕು, ಚಿನ್ನ ಮಾಡಿ ಹಾಕಿಬಿಡು. ಚಕ್ಷುಂಶಿ ಚರ್ಮನ್ ಖಡ್ಗಕ್ಕೆ ಯಾರ ಅಭಿಮಾನಿ ದೇವತೆ? ಅಲ್ಲ ದುರ್ಗಾ ಆಯ್ತಾಗ್ಲೇ. ಯಾವುದಕ್ಕೆ? ಚಕ್ರಕ್ಕೆ. ಮತ್ತೆ ಬೇರೆ ಯಾವ್ದಿದು? ರಮೈವ ಖಡ್ಗ, ರಮಾರೂಪದಕ್ಕೆ ಮಹಾಲಕ್ಷ್ಮಿ. ಅದಕ್ಕೆ ಖಡ್ಗ. ನಂದಕ್ಕೆ ಹೆಸರೇನದಕ್ಕೆ? ನಂದಕ. ಶಂಖವರು ನಂದಕೀ ಚಕ್ರಿ ಅಂತಿದೆ. ಸೌನ್ಯ ಮೀಶ ಪ್ರಯುಕ್ತೋ ಮಮ ಛಿಂದಿ. ಆಮೇಲೆ ಚಕ್ಷುಂಶಿ ಚರ್ಮನ್ ಶತಚಂದ್ರ ಛಾದಯ. ಚಕ್ಷುಂಶಿ ಚರ್ಮನ್ ಶತಚಂದ್ರ ಛಾದಯ. ಇದು ಚರ್ಮ ಅಂದ್ರೆ ಗುರಾಣಿಯ ಸ್ತೋತ್ರ. ಚಕ್ಷುಂಶಿ ಶತಚಂದ್ರ ಛಾದಯ ಅಂದ್ರೆ ಅದು ಅದನ್ನ ಅಡ್ಡಲಿದೆ. ಗುರಾಣಿ ಆಟಕ್ಕೆ ನೋಡಿರ್ತಾರೆ, ಅವ್ರು ಹೊಡೆದಾಗ ಅಡ್ಡ ಹಿಡಿದಕ್ಕೆ, ನಾನು ಹೊಡೆದಕ್ಕೆ ಖಡ್ಗ, ಅವ್ರು ಹೊಡೆದಾಗ ಪ್ರೊಟೆಕ್ಷನ್ ಅಡ್ಡ ಹಿಡ್ಕೊಂಡು ಕೈಗೆ ಇದಕ್ಕೆ ನಾವೇಟ್ ಬಿಡಬಾರ್ದು. ಅದನ್ನೇ ಛಾದಯ, ಮರೆ ಮಾಡು. ಯಾರನ್ನ? ದ್ವಿಷಾಂ ಅಘಮ್ನೋಹರ ಪಾಪಚಕ್ಷುಷಾಂ. ಆ ದ್ವೇಷಗಳ ಪೆಟ್ಟು ನಮಗೆ ಬೀಳದಂತೆ ನೀನು ಮಾಡು. ಅವ್ರ ಕಣ್ಣಿಗೆ ಅಡ್ಡವ. ಹರ ಪಾಪಚಕ್ಷುಷಾಂ. ಪಾಪದ ದೃಷ್ಟಿ ಇಟ್ಕೊಂಡಿರ್ತಾರಲ್ಲ, ಅವರನ್ನು ನೀನು ನಾಶ ಮಾಡು. ಶತ್ರುಗಳನ್ನು ನಾಶ ಮಾಡುವಂತ ಕೇಳೋದು ನಮಗೆ ಇನ್ನೊಬ್ಬರಿಗೆ ಕೇಡು ಬಯಸ್ತಾಗತ್ತೆ ಅಂತ ಒಂದು ಯೋಚನೆ ಬರುತ್ತೆ. ಅಲ್ಲ, ಟೆರರಿಸ್ಟ್ ಅಂಬುದು ಶತ್ರುಗಳನ್ನು ನಮಗಾಗದವರು ಅಂತ ಅರ್ಥ ಅಲ್ಲ. ಅನರ್ಥ ಕಾರ್ಯ ಕೇಳು ಬಯಸ್ತಕ್ಕಂಥ ಜನ ಅಂದ್ರೆ ನಮಗ್ ಒಳ್ಳೇದ್ ಮಾಡಬಹುದು, ಉಪಯೋಗ ಇಲ್ಲ ಅದರಿಂದ. ಟೆರರಿಸ್ಟ್ ಬಹಳ ದುಡ್ಡು ಕೊಡ್ತಾರೆ, ಅವ್ರು ತನ್ನ ಕೆಲಸ ಆಗೋಲ್ಲ. ಅದರಿಂದ ಏನಿಲ್ಲ, ಒಳ್ಳೆಯವನು ಅಂತ ಆಗೋದೆ. ಅದಕ್ಕೆ ನಾವೆಲ್ಲ ಶತ್ರುಗಳ ನಾಶ ಅಂತ ಹೇಳಿದ ತಕ್ಷಣ ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ, ಇವ್ರಿಗೆ ಆಗದವ್ರನ್ನೆಲ್ಲ ನಾಶ ಮಾಡ್ಲಿಕ್ಕೆ ಕೊಟ್ಬಿಡ್ತಾರೆ. ಇವ್ರು ಪಡ ಕೆಟ್ಟವರು ಬ್ರಾಹ್ಮಣ ತಿಳ್ಕೊತಾರೆ. ಅದನ್ನೆಲ್ಲ ನಿಮಗೂ ಕೆಟ್ಟವ್ರಿಗೆ ಹೋಗ್ಬೇಕು, ನಮಗಲ್ಲ ನಿಮಗೂ ಕೆಟ್ಟವ್ರಿಗೆ ಪರಿಹಾರ. ಯಾಕೆ ಎಲ್ಲರಿಗೂ ಕೇಳು ಮಾಡೋರು ಸಾಯ್ಬೇಕು. ನಿಜವಾದ ಶತ್ರುಗಳು ದೇವರು. ಇನ್ನು ಕಾಮಕ್ರೋಧಾದಿ ಶತ್ರುಗಳನ್ನು ನೀವು ಪರಿಹಾರ ಮಾಡು. ಇಷ್ಟೆಲ್ಲ ಏನಾಯ್ತು, ಆಯುಧಗಳ ಬಗ್ಗೆ ಸ್ತೋತ್ರವಾಯ್ತು.
ಈಶ ಈಶ ಪರಮಾತ್ಮ ಪ್ರಯುಕ್ತ ಪ್ರಯೋಗಿಸಲ್ಪಟ್ಟ ಪರಮಾತ್ಮ ಪ್ರಯೋಗಿಸಲ್ಪಟ್ಟಾಗ ಖಡ್ಗ ಶಕ್ತಿ ಅದು ಗೊತ್ತಾಯ್ತಾ ಉಪಯೋಗಿಸ ಅಲ್ಲೇ ಇಟ್ಟರೆ ದೇವ್ರ ಹುಡುಗರಿಗೆ ಎತ್ತಕ್ಕೂ ಆಗೋದಿಲ್ಲ ನೀನು ಪ್ರಯೋಗಿಸಿದ ಖಡ್ಗದಿಂದ ಅವರೆಲ್ಲ ತುಂಡು ತುಂಡು ಮಾಡಿ ಹಾಕಿದ್ರು ಯನ್ನೋ ಭಯಂ ಗಹೇಭ್ಯೋ ಕೇತುಭ್ಯೋ ನೃಭ್ಯ ವಚ ಸರೀಸೃಪೇಭ್ಯೋ ದಮಷ್ಟ್ರಿಭ್ಯೋ ಭೂತೇಭ್ಯೋ ಅಗೇಭ್ಯ ವಚ ಸರ್ವಾಣಿ ಏತಾನಿ ಭಗವನ್ ನಾಮರೂಪಾಂತರ ಕೀರ್ತನಾತ್ ಆಯಾಂತು ಸಂಕ್ಷಯಂ ಸದ್ಯೋ ಯೇ ಅನ್ನೇ ಶ್ರೇಯ ಪ್ರತೀಪಕಾಃ. ಯಾರು ನಮಗೆ ಅಡ್ಡಿ ಆಡುವೆಲ್ಲ ಈ ಒಂದು ಶತ್ರುಗಳೆಲ್ಲ ಬೇರೆ ಇನ್ನು ಕೆಲವರಿದ್ದ ಎನ್ನೋ ಭಯಂ ಗ್ರಹೇಭ್ಯ ಅಂದ್ರೆ ಯಾವುದೇ ಗ್ರಹ ಕಾಟಗಳಿದ್ರೂ ಪರಿಹಾರ ಆಗೋದು ನಾರಾಯಣ ಕವಚ ಪಠನದಿಂದ ಗ್ರಹದೋಷನೂ ಪರಿಹಾರ ಆಗುತ್ತೆ. ಮತ್ತೆ ಅಹು ಕೇತುಭ್ಯ ರಾಹು ಕೇತುಗಳು ಕೇತುಭ್ಯ ಗ್ರಹೇಭ್ಯ ಕೇತು ಮೊದಲಾದ ಗ್ರಹಗಳಿಂದ ಏನಾಗಬಹುದು ಅದರ್ಥ ಅದೆಲ್ಲ ಪರಿಹಾರವಾಗಿ ರುಭ್ಯ ಏವಚ ಕೆಟ್ಟ ಮನುಷ್ಯರಿಂದಾಗ ಕೆಟ್ಟ ಮನುಷ್ಯರು ಬೇರೆ ಕೆಟ್ಟ ಜನ ಬೇರೆ ಕೆಟ್ಟ ಮನುಷ್ಯರು ಅವ್ರು ನಡ್ಕೊಳ್ಳೋ ರೀತಿ ಬೇರೆ ಟೆರರಿಸ್ಟ್ ನಡ್ಕೊಳ್ಳೋ ರೀತಿ ಬೇರೆ ಕೇಳು ಬಯಸ್ತಕ್ಕಂಥ ಜನ ಒಬ್ಬಿಬ್ಬರೇ ಇರ್ಬೋದು ಬೇಕಾದ್ರೆ ಅವರು ಕೆಟ್ಟವರೇ ಅವರಿಂದ ಏನು ಭಯ ಬರುತ್ತಾ ಸರೀಸೃಪೇಭ್ಯ ಯಾವ ಚೆಡು ಮೊದಲಾದವುಗಳಿಂದ ದಂಷ್ಟ್ರಿಭ್ಯ ದಂಶ ಇರತಕ್ಕಂಥದ್ದು ಆನೆ ಮೊದಲಾದವು ಪೇಪರ್ ಯಾರೋ ಕೊಂದ್ಕೊಂಡಾಗ್ತಾ ಹಾಗಾಗಿ ಹೋಗ್ಬಿಟ್ರೆ ಬರ್ತಾನೆ ಅದು ದಂತ ಇರೋದ್ರಿಂದ ಮಾಡೋ ಕೆಲಸ ಭೂತೇಭ್ಯ ಅಹೇಭ್ಯ ಏವಚ ಭೂತಗಳು ಅಂದ್ರೆ ಪಿಶಾಚ ಇತ್ಯಾದಿಗಳು ಅಘಗಳು ಅಂದ್ರೆ ಪಾಪಗಳು ಅವೆಲ್ಲದರಿಂದ ಅಥವಾ ಪಾಪಜೀವಿಗಳು ಅವರೆಲ್ಲರಿಂದ ನಮಗೆ ಅಪಾಯಗದಂತೆ ನೋಡಿಕೊಳ್ಳಿ. ಇದೆಲ್ಲ ಎಲ್ಲಿಂದ ನಾಶವಾಗುತ್ತೆ ಅಂದ್ರೆ ಸರ್ವಾಣ್ಯೇತಾನಿ ಭಗವನ್ ನಾಮ ರೂಪಾಸ್ತ್ರ ಕೀರ್ತನಾತ್ ಪ್ರಯಾಂತು ಸಂಕ್ಷಯಂ ಸದ್ಯೋ ಯೇ ಅನ್ನೇ ಶ್ರೇಯ ಪ್ರದೀಪಕಾಃ. ಸರ್ವಾಣಿ ಏತಾನಿ ಭಗವನ್ ನಾಮ ರೂಪಾಸ್ತ್ರ ಕೀರ್ತನ ಎಲ್ಲವೂ ನಾಶವಾಗೋದು ಯಾರಿಂದ ಭಗವನ್ ನಾಮ ಕೀರ್ತನಾತ್ ಭಗವನ್ ರೂಪ ಕೀರ್ತನಾತ್ ಭಗವತ್ ಅಸ್ತ್ರ ಕೀರ್ತನ ಎರಡು ಪರಮಾತ್ಮನ ಹೆಸರು ಹೇಳಿದ್ರು ಹೋಗುತ್ತೆ ರೂಪ ಸ್ಮರಣೆ ಮಾಡಿದ್ರು ಹೋಗುತ್ತೆ ಮತ್ತೆ ಅರ್ಥಗಳ ಚಕ್ರಾದಿಗಳ ಚಿಂತನೆ ಮಾಡಿದ್ರು ಹೋಗುತ್ತೆ. ಆದ್ದರಿಂದ ಇಷ್ಟೆಲ್ಲ ಹೇಳಿದ್ದೇವೆ ಅಂತ ಅರ್ಥ. ಕೆಲವು ನಾಮಗಳು ಕೆಲವು ರೂಪಗಳು ಕೆಲವು ಅಸ್ತ್ರಗಳು. ಪ್ರಯಾಂತು ಸಂಕ್ಷಯಂ ಸದ್ಯೋ ಯೇ ಅನ್ನೇ ಶ್ರೇಯ ಪ್ರದೀಪಕ ಇವರೆಲ್ಲ ಸಂಕ್ಷಯವನ್ನು ಬಂತು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸತ್ಪಿತಂ ಬಂದಿದೆಯಲ್ಲ ಅದಕ್ಕೆ ಸಮ್ಯಕ್ಷಯ ಸರ್ವನಾಶ ಹೊಂದಬೇಕು. ಪ್ರಯಾಂತು ಸಂಕ್ಷಯಂ ಸದ್ಯೋ ಯೇ ಅನ್ನೇ ಶ್ರೇಯ ಪ್ರತೀಪಕಾಃ. ನೇರ ಇದರಲ್ಲಿ ಎಡದೇ ಇರತಕ್ಕಂಥವ್ರು ಕೆಲವರು ಇದ್ದಾರೆ ಯಾರವರು ಶ್ರೇಯ ಪ್ರತೀಪಕ ಶ್ರೇಯಸ್ಸಿಗೆ ಅಡ್ಡಿ ಮಾಡ್ತಕ್ಕಂಥವ್ರು ನೋಡಿ ನೆನಪಿರ್ಬೇಕು. ಪ್ರೇಯಸ್ ಬೇರೆ ಶ್ರೇಯಸ್ ಬೇರೆ. ಐಹಿಕ ಸುಖ ಎಲ್ಲ ಏನಾದ್ರು ಶ್ರೇಯಸ್ಸು ಪಾರತ್ರಿಕ ಎಲ್ಲ ಏನಾದ್ರು ಶ್ರೇಯಸ್ಸು ನಮ್ಮ ಶ್ರೇಯಸ್ಸಿಗೆ ಅಡ್ಡಿ ಮಾಡ್ತಕ್ಕಂಥವ್ರು. ಯಾವುದು ಶ್ರೇಯಸ್ಸಿಗೆ ಅಡ್ಡಿ ಅಂತ ಏಕಾಶಿ ಉಪವಾಸ ಮಾಡ್ತಿರ್ತಾನೆ ಮಾಡಬೇಡಿ ಅಂತ ಶುರು ಮಾಡಿ ವ್ರತ ಮಾಡ್ತಿರ್ತಾನೆ ನಾನೇ ಮಾಡೋದ್ರಲ್ಲಿ ಇವಾಗ ಮಾಡ್ತೀರಿ ಬುದ್ಧಿ ಕೆಡಿಸ್ಬಿಡ್ತಾರೆ. ಇವರೆಲ್ಲ ಶ್ರೇಯಸ್ಸಿಗೆ ಅಡ್ಡಿ ಮಾಡ್ತಕ್ಕಂಥವ್ರು. ನೋಡೋದಕ್ಕೆ ಇಲ್ಲೇನೋ ನೋಡೋದಕ್ಕೆ ಇಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ಸ್ಬಿಡ್ತಾರೆ. ಉಪವಾಸ ಮಾಡೋದನ್ನ ತಪ್ಪಿಸ್ಬಿಟ್ನಲ್ಲ ಅದು ಆ ಥರ ಅನ್ಸುತ್ತೆ. ಆ್ಯಕ್ಚುಲಿ ಅಡ್ಡಿ ಮಾಡಿದ್ವಿ ನಾಳೆ ಪರೀಕ್ಷೆ ಇದೆ ಯೋಚನೆ ಮಾಡು ಆರಾಮ್ ಮಲ್ಕೊಂಡ್ಬಿಡು ಅಂತ ಹೇಳಿದ್ರೆ ಅದು ಅಡ್ಡಿ ಮಾಡಿದಾಗ ಆಗ್ಲಿಲ್ವಾ ಅದು ಸ್ವಲ್ಪ ಗಸಗಸೆ ಹಾಕಿ ಕುಡಿಸ್ಬಿಡೋದು ನೋಡೋದಕ್ಕೆ ಭಾರಿ ಹೆಲ್ಪ್ ಮಾಡಿದಕ್ಕಂತ ಆಗಿದ್ದೇನದು ದೊಡ್ಡ ಅನರ್ಥ ಉಂಟು ಮಾಡ್ತಾರೆ. ಇವತ್ತು ಅಂಥ ಜನರು ತುಂಬಾ ಜಾಸ್ತಿ ಇರ್ತಾರೆ. ಅಲ್ಲಿ ಯಾಕೆ ಮಾಡ್ತೀರಿ ಅದನ್ನ ಯಾಕೆ ಮಾಡ್ತೀರಿ ಇದನ್ನ ಯಾಕೆ ಮಾಡ್ತೀರಿ ಅಂತ ಹೇಳ್ತಾ ಕೆಟ್ಟದನ್ನ ಯಾಕೆ ಮಾಡ್ತೀರಿ ಕೇಳೋದೇ ಇಲ್ಲ. ಒಳ್ಳೇದನ್ನ ಮಾಡಕ್ ಹೊಟ್ಟ ಮಾತ್ರ ಮಾಡಬಾರ್ದು ಯಾಕೆ ಯಾರು ಮಾಡಿದ್ದಾರೆ ಕೆಲವು ಮನೆಗೆ ಆಗಿ ಬರೋದಿಲ್ಲ ಇವೆಲ್ಲ ಅದು ಬೇರೆ ಶುರು ಮಾಡಿದ್ದಾರೆ. ಇದು ಆಗಿ ಬರೋದಿಲ್ಲ ಅಲ್ಲೇ ಇಲ್ಲ ಅದು ಆಗಿ ಬರೋದಿಲ್ಲ ಒಳ್ಳೆ ಕೆಲಸ ಏನೋ ಅದೇ ಹೇಳ್ತಿರೋದು ಅದೇ ಅಂಥವರೆಲ್ಲ ಹೋಗು ಹೆಚ್ಚು ಬಿಡಿ ಬೇರೆಯವ್ರು ಬಿಡಿಸಕ್ಕಾಗಲ್ಲ ಮನೆಯಲ್ಲಿ ಬಂದು ಮನೆಯವರೇ ಬಿಡಿಸೋದು ಅದು ಬೇರೆ ಯಾಕೆ ಬರ್ತಾರೆ ನಾನು ಬಂದು. ಅದರಿಂದ ಹಿತಶತ್ರುಗಳು ಇರ್ತೀವಲ್ಲ ಹಾಗೆ ಏಕಾಶಿ ಮಾಡ್ತಿದ್ರೆ ಮಕ್ಕಳು ಬಿಡಿಸ್ಬಿಡೋದು ಅಯ್ಯೋ ಹಾಗಾತ ಕೂಸು ಅನ್ಕೊಂಡು ಮನೆಗೆ ಮುಂದೆ ಮಾಡೋದೇನ ಆ ಪಾಪ ಎಲ್ಲ ಬರ್ತಾ ಇರುತ್ತೆ. ಎಷ್ಟು ಜನ್ಮ ತಪ್ಪು ಮಾಡ್ತಾರೆ ಪಾಪ ಬರ್ತಾ ಇರುತ್ತೆ ಹಾಗೆ ಅದು ಯೋಚನೆ ಮಾಡೋದಿಲ್ಲ. ಅಲ್ಲಿಯವರು ಭಾರಿ ದೊಡ್ಡ ಕೆಲಸ ಮಾಡಿದ್ವಿ ಅಂತ ಹೇಳಿ ಹೇಳ್ತಾರೆ. ಗಾರುಡೋ ಭಗವಾನ್ ಸ್ತೋತ್ರ ಛಂದೋಮಯ ಪ್ರಭು ರಕ್ಷತ್ವಶೇಷ ಕೃಚ್ಛೇಭ್ಯೋ ವಿಶ್ವಸೇರ ಸ್ವನಾಮಭಿ. ಗರುಡ ಮತ್ತೆ ಇವ್ರ ನಾಶ ಹೇಗಾಗಬೇಕು ಅಂದ್ರೆ ಸದ್ಯ ಅಡ್ವಾನ್ಸ್ ಇಮಿಡಿಯೇಟ್ ನಾಶ ಆಗ್ಬೇಕು. ದೀಪ ತಂತಷ್ಟ ಕತ್ಲೆ ಏನಾಗತ್ತೆ ದೊಡ್ಡ ರಾಶಿ ಅದು ಹೋಗಿಬಿಡುತ್ತೆ ಅಷ್ಟು. ಆ ರಾಶಿ ಕೂಡ ನಾಶ ಆಗತ್ತೆ. ಈ ಬಂಗಾರದ ಗಟ್ಟಿ ಇಟ್ಟರು ಹೋಗೋದಿಲ್ಲ ಏನ್ ಬೇಕಾದಕ್ಕೆ ನೋಡಕ್ ಬಂದ್ರೆ ಹೋಗ್ತಾರೆ ಆ ರೀತಿ ನಾಶವ. ಇನ್ನು ಗರುಡ ನಮ್ಮನ್ನು ಕಾಪಾಡ್ಲಿ ಯಾತಕ್ಕೆ ಬಂದು ಗರುಡನ ಬಗ್ಗೆ ಯಾಕೆ ಬಂತೀಗ ವಾಹನವಾದ್ರೆ ಪ್ರತಿಯೊಂದು ದೇರ್ ಕನೆಕ್ಟ್ ಆಗಿದ್ದಲೇ ಬೇಕು.
ಅದು ಹೇಳ್ಬೇಕಾದ್ರೆ ಆಚಾರ್ಯ ಹೇಳ್ಬಿಟ್ಟಿದ್ದಾರೆ. ನಾಗಾರಿ ರುದ್ರ ಬಲ ಪೌರುಷ ವಿಷ್ಣು ರಾಹುತ್ವ ಉತ್ತಮ ಜವೋ ಯಥಾಪಾಂಗಲಿ. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ದೃಷ್ಟಿಯಿಂದ ಆಚಾರ್ಯರ ಮಾತು ಇದಕ್ಕೆ ವ್ಯಾಖ್ಯಾನ ಇದ್ದಾಗಲೇ ಇದಕ್ಕೂ ವ್ಯಾಖ್ಯಾನ. ಯಾಕೆ ಖಡ್ಗ ಅಂತ ಇವೆಲ್ಲ ಹೇಳ್ತಾ ಹೋಗ್ತಾರೆ. ಅದರಿಂದ ಎಷ್ಟು ಎಲ್ಲ ದೇವತೆಗಳ ಹೆಸರು ಎಲ್ಲ ಬಂದು ಹೋಗುತ್ತಲ್ಲ. ನಾಗ ರುದ್ರ ಫಲ ಪೌರುಷ, ಆಮೇಲೆ ಶೇಷಾಹಿ ವೈರಿ ಶಿವಚಕ್ರ ಮನು ಪ್ರಧಾನ ಎಲ್ಲ ದೇವ ಹೆಸರು ಬಂದು ಹೋಗುತ್ತೆ. ಅದೆಲ್ಲ ಯೋಚನೆ ಮಾಡಿದ್ರೆ ಆಚಾರ್ಯ ಎಷ್ಟು ಉಪಕಾರ ಮಾಡಿದ್ದಾರೆ ಗೊತ್ತಾಗುತ್ತೆ. ಗಾರುಡೋ ಭಗವಾನ್ ಸ್ತೋತ್ರ ಸ್ತೋಮ ಛಂದೋಮಯ ಪ್ರಭು ರಕ್ಷತು ಅಶೇಷ ಕೃಚ್ಛ್ರೇಭ್ಯ ವಿಶ್ವಕ್ಸೇನ ಸ್ವನಾಮಿ. ಭಗವಾನ್ ಸ್ತೋತ್ರ ಸ್ತೋಮ ಛಂದೋಮಯ ಪ್ರಭು. ಈ ಭಗವಾನ್ ಗರುಡ ಇದ್ದಾರಲ್ಲ ಆತ ಸ್ತೋತ್ರ ಸ್ತೋಮ ಛಂದೋಮಯ. ಸ್ತೋಮ ಅಂದ್ರೆ ಗುಂಪು, ಸ್ತೋತ್ರಗಳ ಗುಂಪು. ಎಂಥ ಸ್ತೋತ್ರಗಳು? ಛಂದಸ್ಸು, ವೇದ ಮಂತ್ರಗಳು. ಅದಕ್ಕೆ ಅಭಿಮಾನಿ ದೇವತೆ ಗರುಡ. ಗೊತ್ತಾಯ್ತಾ? ಇವೆಲ್ಲ ನೆನಪಿರ್ಬೇಕು. ಸುಪರ್ಣೋ ಛಂದಸ ಪಂಚರಾತ್ರಸ್ಯ ನಾಗರಾಟ್. ಪಂಚರಾತ್ರಕ್ಕೆ ಶೇಷ, ವೇದಗಳಿಗೆ ಗರುಡ. ಅದರಿಂದ ಗರುಡ ಈ ರೀತಿಯಾಗಿ ನಮಗೆ ಭಯವನ್ನು ಪರಿಹರಿಸಲಿ. ಯಾವ ರೀತಿ? ರಕ್ಷತು ಅಶೇಷ ಕೃಚ್ಛ್ರೇಭ್ಯ. ಕೃಚ್ಛಾದ ಸಂಕಟಗಳು, ಆಪತ್ತುಗಳಿಂದ ಪರಿಹಾರ ಮಾಡಿ. ವಿಶ್ವಕ್ಸೇನ ಸ್ವನಾಮಿ. ವಿಶ್ವಕ್ಸೇನ ಪರಮಾತ್ಮನೇ. ನನ್ನ ಹೆಸರಿನ ಬಗ್ಗೆ ಹೇಳಿದ್ದಿಲ್ಲ. ಈಗ ಹೆಸರು ಹೇಳಿದ್ದಿಲ್ಲ. ಯಾವ ಹೆಸರು ಹೇಳಿದ್ರು ಆಯ್ತು. ಈಗ ಅವೆಲ್ಲ ಒಂದೊಂದು ಕಾಲಕ್ಕೆ ಹೇಳಿದ್ರು. ದೇವ್ ವಿಶ್ವಸಹಸ್ರಾನ್ ಬರೀ ಯಾವ ಹೆಸರು ಬೇಕಾದ್ರೆ ಹೇಳಿ. ಪ್ರತಿಯೊಂದು ದೇವರ ಹೆಸರು ತಿಳ್ಕೊಂಡು ಏನ್ ಬೇಕಾದ್ರೆ ಹೇಳಿ. ಅಯ್ಯೋ ಅನ್ನೋ ಪದ ದೇವ್ರನ್ನ ಹೇಳುತ್ತೆ. ಇವತ್ತು ಇವನಿಗೆ ಸಾಮಾನ್ಯವಾಗಿ ನಾರಾಯಣ ಅಯ್ಯೋನ್ನೇ ನೆನಪಿ ಬರುತ್ತೆ. ಅದನ್ನೇ ದೇವ್ರ ನಾಮ ಅಂತ ತಿಳ್ಕೊಂಡ್ರೆ ಆಯ್ತು. ಅದು ಸಂಧಾನ ಬೇಕಾದ್ರೆ. ಹೌದು, ದೇವರ ಹೆಸರು ವಿಶ್ವಕ್ಸೇನೋ ಜನಾರ್ದನ. ಯಾರ ಹೆಸರಿದೆ? ದೇವ್ರ ತಾನೆ. ವಿಶ್ವಕ್ಸೇನ ವಿಷ್ಣು ಅಂತ ಅಷ್ಟೇ ಅರ್ಥ. ವಿಷ್ಣುವಿನ ಯಾವ ನಾಮವು ಕೂಡ ಸ್ಮರಣೆ ಮಾಡಿದ್ರೆ ಉದ್ಧಾರ ಮಾಡುತ್ತೆ ಅಂತ. ಇನ್ನೊಂದು ಅರ್ಥ ತಗೊಂಡ್ರೆ ವಿಶ್ವಕ್ಸೇನ ಅಂತ ಒಬ್ಬ ಇದ್ದಾನೆ ಈ ಮಧ್ಯೆ. ಗೊತ್ತಾಯ್ತಾ? ವಿಶ್ವಕ್ಸೇನ ಇದ್ದಾರೆ. ವಾಯುದೇವರ ಇಬ್ಬರು ಯಾರಿಗೆ ಸಮಾನ ಆತ? ಗಣೇಶನೇ ಸಮಾನ. ಅದೇ ಧನಪ ವಿಶ್ವಕ್ಸೇನ ಅಂತ ಹೇಳಿ ಬಂದಿದ್ರು ಹೇಳ್ತಾರೆ. ಆತ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಕಾಪಾಡಿ. ಆ ಪದ ಯಾಕೆ ಬಂತು? ನೈವೇದ್ಯ ಕಾಲಕ್ಕೆ ಅಂತ ತೆರೆ ಹಾಕ್ತಾರಲ್ಲ, ಅಲ್ಲಿ ವಿಶ್ವಕ್ಸೇನ ಅದಕ್ಕೆ ಕಾವ್ರು ಇರ್ತಾರೆ ಅಂತ. ನೈವೇದ್ಯ ಮಾಡಿದ ಮೇಲೂ ಕೂಡ ಇನ್ಚಾರ್ಜ್ ಕಸ್ಟೋಡಿಯನ್. ಈಗ ನೈವೇದ್ಯ ಆಯ್ತೀಗ ಅದು ಮತ್ತೆ ಇದಾಗಬಾರ್ದು, ಮೇಲಿಗೆ ಆಗಬಾರ್ದು. ಯಾರಿಗೂ ಒಪ್ಪಿಸ್ಬೇಕಂದ್ರೆ ವಿಶ್ವಕ್ಸೇನ ನೋಡ್ಕೊಂಡಿರ್ತಾರೆ. ವಿಶ್ವಕ್ಸೇನ ಜವಾಬ್ದಾರಿ ವಿಶ್ವಕ್ಸೇನಂದ್ರಿಂದ ವಿಶ್ವಕ್ಸೇನ ಇರವ ಹತ್ತಿಟ್ಬಿಡ್ಬೇಕಂತ. ಅದಾದ್ಮೇಲೆ ಅದು ನೈವೇದ್ಯ ಕಸ್ಟೋಡಿಯನ್ ಅಲ್ಲ. ವಿಶ್ವಕ್ಸೇನ ನೈವೇದ್ಯ ಅಲ್ಲ, ಅದು ಕಸ್ಟೋಡಿಯನ್. ನೈವೇದ್ಯ ಕ್ಯಾಶಿಯರ್ ನೀನ್ ತಗೋಂತ ಅರ್ಥ ಅಲ್ಲ, ತಗೋ ಕೆಲಸ ಮಾಡೋಂತ ಅರ್ಥ. ಅವರೇ ತಗೊಂತ ಹೇಳಿದ್ರೆ ಈ ಸಂಸ್ಥೆಗಳಿಗೆ ಕ್ಯಾಶಿಯರ್ಸ್ ಆಗಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. 18 ಕಕ್ಷ ಎಲ್ಲ ಸಮಾನರಲ್ಲ ಹಾಕೋಣ. ಏನು ವಿಶ್ವಕ್ಸೇನ ವಾಯುಜ ಖೇನ ತುಲ್ಯ. ತಾತ್ಪರ್ಯ 3ನೇ ಅಧ್ಯಾಯದಲ್ಲಿ ಆಚಾರ್ಯರ ಮಾತು. ಆ ವಿಶ್ವಕ್ಸೇನ ದೇವರ ಹೆಸರು. ವಿಶ್ವಕ್ಸೇನೋ ಜನಾರ್ದನ. ದೇವರ ಹೆಸರು ವಿಶ್ವಕ್ಸೇನ. ಅವ್ರು ಬೇರೆ. ಅವ್ರು ಹೇಳೋದೆಲ್ಲ ಪದ ಉಪಯೋಗ ಬೇಡ. ಗರುಡ ವಾಯುದೇವರಿಂದ ಶ್ರೇಷ್ಠ. ಅವ್ರಿಗೆ ದೇಶ ಇನ್ನೂ ಶ್ರೇಷ್ಠ. ಅವರೆಲ್ಲ ನಿತ್ಯ ಮುಕ್ತರು. ಅವರೆಲ್ಲ ಆಗ್ತದೆ. ನಾವು ಮಹಾಲಕ್ಷ್ಮಿ ಹೇಳಿದಾಗ ಹೇಳ್ತಾರೆ. ವಾಯುದೇವರಲ್ಲ, ಆದ್ರೆ ವಾಯುದೇವರನ್ನು ಒಪ್ಪಂಡವ್ರು. ಇವ್ ಅಂದ್ರೆ ಪ್ರಮಾಣನೇ ತಗೊಂಡು ಸ್ಪಷ್ಟ ಬಂದಿದೆ. ಅಷ್ಟು ಹೇಳಿದ್ರು ಕೂಡ ಒಪ್ಪದೆ. ಗರುಡ ಬದುಕಕ್ಕೆ ವಾಯುದೇವರು ಬೇಕು. ಉಸಿರಾಡಬೇಕಲ್ಲ, ವಾಯುದೇವರು ಗರುಡ ಬೇಕಾಗಿಲ್ಲ. ಹೇಗೆ ಅಗ್ನಿ ಉರಿಲಿಕ್ಕೆ ಇವರು ಬೇಕು ಹಾಗೆ. ಇನ್ನು ಶೇಷ ಉಸಿರು ವಾತಾಚಾರ ಅಂತಾನೆ ಹೆಸರು ಶೇಷನಿಗೆ. ಎಲ್ಲರುಣಿ ಅಂತಾನೆ ಕರೆಯೋರು. ಅಂದ್ರೆ ಆಹಾರನೇ ಅವರು. ಇಷ್ಟೆಲ್ಲ ಸ್ಪಷ್ಟ ಇರ್ಬೇಕಾದ್ರೆ ಯಾರು ದೊಡ್ಡವರು ತುಂಬ ಕಡೆ ಕೇಳಬೇಕಾದಕ್ಕೆ. ಇದು ಪ್ರತ್ಯಕ್ಷ ವಿರುದ್ಧ, ಅನುಭವಕ್ಕೆ ವಿರುದ್ಧವಾದ ಮಾತುಗಳು. ಶಾಸ್ತ್ರ ಎಲ್ಲದಕ್ಕೂ ವಿರುದ್ಧ. ಅದು ಫಾಲೋ ಮಾಡ್ತಾರೆ, ತಿಳ್ಕೊತಾರೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಕಾರಣ ಕೊಡ್ಬೇಕಲ್ಲ, ಕಾರಣ ಇಲ್ಲ. ಗರುಡೋ ಅದ್ರ ಮೂಲ ರೂಪದ ಗರುಡನ ಅವತಾರ ಇಲ್ಲ. ಅದು ಗರುಡನ ಅವತಾರ ಹೇಳಿಲ್ಲ. ಗರುಡೋ ಭಗವಾನ್ ಅಂತ ಹೇಳ್ಬಿಟ್ಟು ಮೂಲ ರೂಪದ ಗರುಡ ನಮ್ಮನ್ನ ಆಪತ್ತುಗಳಿಂದ ಪರಿಹಾರ ಮಾಡಿ. ಅಂತ ಪ್ರಸಂಗ ಎಲ್ಲಿ ಬಂತು ನೆನಪಿದೆಯಾ? ಗರುಡ ಆಪತ್ತು ಪರಿಹಾರ ಮಾಡಿದ ಪ್ರಸಂಗ ಎಲ್ಲಿ ಬಂದಿದೆ? ಎಲ್ಲಿ? ಯಾರು? ಇಂದ್ರಜಿತ್ತು ಸರ್ಪ ನಾಗಾಸ್ತ್ರ ಬಿಟ್ಟ ಎಲ್ಲರೂ ಬರೀಬಿಡ್ತಾರೆ. 3 ಜನಕ್ಕೆ ಏನೂ ಆಗೋದಿಲ್ಲ. ದೇವರಿಗಂತೂ ಸರಿಯೇ ಸರಿ, ವಾಯುದೇವರಿಗೆ ಸರಿ. ಲಕ್ಷ್ಮಣ ಆತನ ನಾಗ, ಆತನಿಗೂ ಆಗಲಿ. ಗೊತ್ತಾಯ್ತಾ? ಆಗ ಗರುಡ ಹೇಳ್ತಾನೆ ಬಂದ್ ಮಾಡು ಅಂತೇಳಿ. ತಕ್ಷಣ ಗರುಡ ಭಕ್ತಿ ಎಲ್ಲ ಪರಿಹಾರ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ
ಅದೆಲ್ಲ ಕೇಳಿದ ಉಪಯೋಗ ಬರುತ್ತೆ. ರಕ್ಷತು ಅಶೇಷ ಕೃಚ್ಛ್ರೇಭ್ಯ, ಎಲ್ಲ ಸಂಕಟಗಳಿಂದ ಪಾರು ಮಾಡಿ. ವಿಶ್ವಕ್ಸೇದ ಸ್ವರಾಭವಿ, ಪರಮಾತ್ಮ ಹೆಸರುಗಳಿಂದಲೇ ಕಾಪಾಡಲಿ. ಸರ್ವಾಪದ್ಭ್ಯೋ ಹರೇರ್ನಾಮ ರೂಪ ನಾನಾ ರೂಪ ಯಾನ ಆಯುಧಾನಿನಃ ಬುದ್ಧೀಂದ್ರಿಯ ಮನಃ ಪ್ರಾಣಾನ್ ಪಾಂತು ಪಾರ್ಷದ ಭೂಷಣಾಃ. ನೋಡಿ, ಸರ್ವ ಆಪದ್ಭ್ಯ, ಸಕಲ ವಿಧ ಆಪತ್ತುಗಳಿಂದಲೂ ಹರೇಹೇ ಶ್ರೀಹರಿಹ ನಾಮ ರೂಪ ಯಾನ ಆಯುಧ. ನಾಮ ಹೆಸರುಗಳು, ರೂಪ ಕೇಶವಾದಿಗಳು, ಅವೇ ಯಾನ ಗರುಡ ಮತ್ತು ಶೇಷ. ಯಾಕೆ ಯಾರಾದ್ರೂ ಬೈಲ್ ಕೂತ್ರೆ ಆಯ್ತು ಅಷ್ಟೇ, ಮೂವಾಗಿ ಉತ್ತರಾಗಿ. ಪಾರ್ಷದ ಪೂಜೆಗಳೆಲ್ಲ ಕೂಡ ಏನಾಗಬೇಕು, ನಮ್ಮ ಬುದ್ಧಿ ಇಂದ್ರಿಯ ಮನಃ ಪ್ರಾಣ, ಬುದ್ಧಿನ ಕಾಪಾಡಲಿ, ಇಂದ್ರಿಯಗಳನ್ನ ಕಾಪಾಡಲಿ, ಮನಸ್ಸನ್ನು ಕಾಪಾಡಲಿ, ಪ್ರಾಣಗಳನ್ನು ಕಾಪಾಡಲಿ. ಮತ್ತು ಇವ್ರಿಗಿಂದು ಪಾರ್ಷದ ಭೂಷಣ, ಪಾರ್ಷದರ ಜೈ ವಿಜಯ ಆದರೆ ಪಾರ್ಷದರಲ್ಲ ದ್ವಾರಪಾಲಕರಾಗಿ ಅವರು ನಮ್ಮನ್ನು ಪಾಲಿಸಿ. ಆಫೀಸ್ನಲ್ಲಿ ಅವರು ಕೂಡ ಫೇವರ್ ಆಗಿರ್ಬೇಕು, ನಮಗೆ ಫೇವರಬಲ್ ಆಗಿದ್ದ ಸರಿ. ಇಲ್ಲದವರೆ ಕೊಡ್ಚಿಟ್ಟು ಒಳಗೆ ಇಡೋದಿಲ್ಲ ಫಸ್ಟು, ಇಟ್ಮೇಲೆ ತಾನೇ ಕರೆಯೋದು. ಅದು ಅವ್ರು ಯಾವ ತಮ್ಮ ಕೈಯಿಂದ ಮಾಡೋದನ್ನ ಮಾಡ್ತಾರೆ, ಒಳ್ಳೆಯದನ್ನ ಮಾಡಕ್ಕೆ ಹೋಗಿರುತ್ತೆ, ಕೆಟ್ಟದನ್ನ ಮಾಡಕ್ಕೆ ಹೋಗಿರುತ್ತೆ. ಅವ್ರ ಕಾಟ ನಮಗೆ ಇರಬಾರ್ದು, ಅವ್ರುಗಳು ಫೇವರಬಲ್ ಆಗಿರ್ಬೇಕು. ಮತ್ತೆಲ್ಲದೂ ಕೂಡ ಸ್ವಾವಲಂಬಿ ಪರಿವಾರದ ದೈವ ಎಲ್ಲರಿಗೂ ನಾವೇನು ರೆಸ್ಪೆಕ್ಟ್ ಮಾಡ್ತೇವೆ. ಅದಕ್ಕೆ ಅವ್ರ ಪರಿವಾರದ ಬಂದಿದ್ದಾರೆ, ಅವ್ರು ಏನೇ ಮಾಡಿದ್ರು ಅವರ ಸ್ವಾಮಿನ ಕೇಂದ್ರ ಮಾಡ್ಕೊಂಡು ನೋಡ್ಬೇಕು. ಅದೇ ರೀತಿ ವೈಷ್ಣವರೆಲ್ಲ ಯಾತಕನ ಗೌರವಿಸ್ಬೇಕಂದ್ರೆ ವಿಷ್ಣು ಭಕ್ತರು, ಭಕ್ತರಿಗಾಗಿ ಅಪಚಾರ ಪರಮಾತ್ಮ ಶ್ರಮಿಸೋದಿಲ್ಲ. ತದ್ಭಕ್ತ ದ್ವೇಷ ಇದೆ. ನಮ್ಗೆ ಇಷ್ಟ ಇರಲಿ ಬಿಡ್ಲಿ, ಏನ್ ಮಾಡ್ಬೇಕು ನಾವಾಗ ಗೌರವಿಸಲೇಬೇಕು. ಯಥಾ ಹಿ ಭಗವಾನೇವ ವಸ್ತುತಃ ಸದಸತ್ಯಯತೆ ಸತ್ಯೇನ ತೇರಣ ಸರ್ವೇ ಯಾಂತುರಾಶಮುಪದ್ರವಾಹ. ಜೊತೆಗೆ ಇನ್ನೊಂದು ಭಗವಂತ ಏನಾಗಿದ್ದಾನೆ, ವಸ್ತುತಃ ಸತ್ ಅಸತ್ಯ ಎಲ್ಲಿ ಬಂದಿದೆ ಏನಂತ, ಸದಸತ್ ಪರ ಗೊತ್ತಾಯ್ತು. ಆದ್ದರಿಂದ ಪರಮಾತ್ಮ ಸತ್ವ ಅಸತ್ ಎರಡಾಗಿದ್ದಾನೆ ಅರ್ಥ ಆಗಲ್ಲ. ಸತ್ ಅಂದ್ರೆ ಮೂರ್ತಗಳು, ಅಮೂರ್ತಗಳು, ಎಲ್ಲಾ ಪದಾರ್ಥಗಳ ನಿಯಾಮಕರಾಗಿರೋದ್ರಿಂದ ಅಂತ ಪರಮಾತ್ಮ ನಮ್ಮನ್ನೇನ್ ಮಾಡಬೇಕು, ಇದು ಸತ್ಯ, ಸತ್ಯವಾದ ಮಾತಿದೆ. ಆಣೆ ಹೇಳ್ತಾರಲ್ಲ ಹಾಗೆ ಸತ್ಯವಾಗಿರೋದ್ರಿಂದ ಇದೆಲ್ಲ ಎಲ್ಲಾ ಆಪತ್ತುಗಳ ಬೆನ್ನ ದೂರ ಆಗಿದೆ. ಯಥೈಕಾತ್ಮಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯಯ. ಯಥಾ ಏಕಾತ್ಮಾನುಭಾವೇನ ವಿಕಲ್ಪರಹಿತ ಸ್ವಯಂ, ಪರಮಾತ್ಮ ಏಕಾಲ್ಪಾನುಭವ, ತಾನೊಬ್ಬನೇ, ಯಾವ ಸಹಾಯ ಬೇಕಿಲ್ಲ. ವಿಕಲ್ಪರಹಿತ, ವಿಕಲ್ಪರಹಿತ ಅಂದ್ರೇನು, ಇನ್ನೊಂದು ಚಾನ್ಸೇ ಇಲ್ಲ, ವಿಕಲ್ಪಕ್ಕೆ ಅವಕಾಶನೇ ಇಲ್ಲ. ಅದೋ ಇದೊಂದು ಪ್ರಶ್ನೆ ಇಲ್ಲ, ಇರೋದೇ ಒಂದಾದಾಗ ಅದೋ ಇಲ್ಲ ಏನು ಬರುತ್ತಾಗ. ವಿಕಲ್ಪರಹಿತ ಸತ್ಯೇನ ತೇನ ನ ಸರ್ವಂ, ಸತ್ಯವಾಗಿರೋದ್ರಿಂದ ಸರ್ವಂ ಉಪದ್ರವಾಹ ಏನೋ ಭೂಷಣಾಯುಧ, ಭೂಷಣ ಆಯುಧ ಲಿಂಗಾಖ್ಯ ತತ್ತೇ ಶಕ್ತಿ ಸ್ವಮಾಯ. ಇಂಥ ಪರಮಾತ್ಮ ಎಲ್ಲವುಗಳನ್ನು ಕೂಡ ಸ್ವಮಾಯ, ಭೂಷಣ ಆಯುಧ ಲಿಂಗಾಖ್ಯ. ಭೂಷಣ ಅಂತ ಹೇಳಿದ್ರೆ ಅಲಂಕಾರಗಳು, ಆಯುಧ ಅಂದ್ರೆ ಚಕ್ರಾದಿಗಳು, ಲಿಂಗ ಅಂದ್ರೆ ಏನು, ಶ್ರೀವತ್ಸ ಲಾಂಛನ ಇತ್ಯಾದಿಗಳು. ಲಿಂಗ ಅಂದ್ರೆ ಲಾಂಛನ. ಎಲ್ಲದನ್ನು ಕೂಡ ಶಕ್ತಿ ಸ್ವಮಾಯಯ, ಇವೆಲ್ಲವೂ ಕೂಡ ಒಳ್ಳೆ ಉತ್ತರ ಇದೆ. ಏನು ಗೊತ್ತಾ, ಇವೆಲ್ಲವೂ ಕೂಡ ದೇವರಿ ಚಕ್ರ ಇದೆ, ಶಂಖ ಇದೆ, ಎಲ್ಲ ಇದೆ. ಅಕಸ್ಮಾತ್ ಚಕ್ರ ಬಿಟ್ಟು ಹೋಗ್ಲಿಲ್ಲ, ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗ ಅಂತ ಪ್ರಶ್ನೆ. ಶಂಖ ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಸ್ವರೂಪಭೂತವಾದದ್ದೇ ಇದೆ, ಎಕ್ಸ್ಟರ್ನಲ್ ಬೇರೆ ಇಂಟರ್ನಲ್ ಬೇರೆ. ಉದಾಹರಣೆಗೆ ಒಂದು ಶರ್ಟ್ ಇದೆ, ಅದ್ರ ಬೇರೆ ಕೋಟ್ ಹಾಕೊಂಡಿದ್ದಾರೆ, ಶರ್ಟು ಒಂದೇ ಕೋಟು ಒಂದೇ, ಗೊತ್ತಾಯ್ತು. ಆ ರೀತಿಯಲ್ಲಿ ಇವೆಲ್ಲ ಕೂಡ ಪರಮಾತ್ಮನದೇ. ಮೂಲತಃ ಒಳ ಶರೀರ ಇದೆ, ತಂದೆ. ಅರ್ಥ ಮಾಡಿಕೊಂಡ್ರೆ ಸರ್ವ ಪ್ರಹರಣಾಯುಧ, ವಿಷ್ಣು ಸಹಸ್ರವಾದ ಮಾತು. ಎಲ್ಲ ಪ್ರಹರಣ ಆಯುಧಗಳು ಅವನೇ ಆಗಿದ್ದಾನೆ, ಸ್ವಲ್ಪ ಅವನೇ ಆಗಿದ್ದಾನೆ. ಅದು ಇದಕ್ಕೆ ಅಭೇದ ಹೇಳಬಾರದು. ಅವನದೇ ರೂಪಗಳಿವೆ, ಅವನದೇ ಆಯುಧಗಳಿವೆ. ಉಳಿದ ಆಯುಧದಲ್ಲಿ ಅದು ಸನ್ನಿಧಾನ ಇದೆ. ಮಹಾಲಕ್ಷ್ಮಿ, ದುರ್ಗಾದಿಗಳ ಅಭಿಮಾನಿ ದೇವತೆ. ಇದು ಅರ್ಥ ಮಾಡಿಕೊಂಡ್ರೆ ಅಕಸ್ಮಾತ್ ಆಯುಧಗಳಿಲ್ಲ ಅಂದ್ಬಿಟ್ರೆ ಇವರೆಲ್ಲರೂ ಇಲ್ಲಾದ್ರೆ ಆಯುಧ ಹೋದಾಗ ಲೆಕ್ಕ. ಅದಿಲ್ಲ, ಸ್ವರೂಪಭೂತವಾದಂಥ ಆಯುಧಗಳೇ ಇವೆ. ನಖ ಹೇಗೆ ಪರಮಾತ್ಮನ ಸ್ವರೂಪನೋ, ಕೇಶ ಹೇಗೆ ಸ್ವರೂಪನೋ, ಆಯುಧಾದಿಗಳು ಕೂಡ ಏನೋ ಆ ಥರ ಸ್ವರೂಪನೇ. ಬಟ್ ಮೇಲ್ಕಾಣೋದೆಲ್ಲ ಅಲ್ಲ, ಒಳಗಿರೋದು. ವೃಂದಾವನ ರಾಯರಲ್ಲ, ಒಳಗೆ ಅವರಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಅದು ಚಿಂತನೆ ಮಾಡಿದವ್ರು ಏನಾಗುತ್ತಾಗ ದೇವರಿಗೆ ಡಿಪೆಂಡೆನ್ಸ್ ಬಂದ್ಬಿಡೋದು. ವಿಥೌಟ್ ವೆಪನ್ ಏನು ಮಾಡಕ್ಕೆ ಬರಲಿಕ್ಕೆ, ದುರ್ಯೋಧನ ಹಾಕಿ ತಿಳ್ಕೊಂಡೆ ಬರೀ ಕೈ ಬರಬೇಡ, ಅದಿರೋ ಸೈನ್ಯ ಸಾಕು ಅಂತ ಹೇಳ್ಬಿಟ್ಟು ಅದಾಗಬಾರ್ದು. ಬೇರೆ ಬೇರೆ ಇದು ಕೊಡೋದಿಲ್ಲ. ಮನೆಗೆ ಬಂದೆ ದೇವ್ರ ಪೂಜೆ ಮಾಡಿ ಪ್ರತಿಭೆ ಕೊಟ್ಟರೆ ಹಾಗಾಗಿ ಸಂಸಾರ ಪ್ರತಿಭೆ ಕೊಟ್ಟಿದ್ದಲ್ಲ, ಅವರು ಸಂಸಾರಕ್ಕೆ ಕೊಟ್ಟು ಬಿಟ್ರೆ ಅಂತೇಳಿ ಇಲ್ಲ. ಅದೇ ರೀತಿ ಮಾಡಿಸಿ ಯಾರೋ ಕೇಳಿರ್ತಾರೆ, ಕೊಟ್ಟರು.
ಮತ್ತೆ ಇರುತ್ತೆ, ಬೇಕಾದ್ರೆ ಎಲ್ಲಿವರೆಗೂ ಏನಾಗುತ್ತೆ ಅದು ಇರುತ್ತಾರೆ. ಇದು ಹಾಗ ನ್ಯಾಚುರಲ್ ಸ್ವಭಾವವಾದ ಏನು ಮಾಡೋಕ್ಕಾಗಲ್ಲ. ಏನ ಹೌದು, ಸ್ವರೂಪನೇ, ತಾನೇ ಆಯುಧ, ತಾನೇ ಆಯುಧ. ಅಭಿಮಾನಿ ದೇವರು, ತಂದೆ ಮನೆ ಬಾಡಿ ಕೊಟ್ರೆ ಹಾಗೆ ಮನೆ ತಂದೆ ಬಾಡಿ ಕೊಟ್ಟಿದ್ದಾರೆ. ವಾರ ಬೇರೆ ಭಾಷೆ ಮಾಡ್ತಿದ್ದಾರೆ, ಬಟ್ ಟ್ಯಾಕ್ಸ್ ಅವ್ರನ್ನ ಕೇಳಲ್ಲ, ಓನರ್ನ ಕೇಳ್ತಾರೆ. ಅರ್ಥ ಆಯ್ತಾ? ಅದು ವ್ಯತ್ಯಾಸ. ನಮ್ಮ ವೆಹಿಕಲ್ ಸ್ಕೂಟರ್ ಇನ್ನೂವರೆಗೆ ಕೊಟ್ಟು ಕಳಿಸ್ಬೋದು ಯಾರು ಕೇಳಿದ್ರೆ, ಆ ರೀತಿ. ಅದರಿಂದ ನಿಮ್ಮದೇ ಇನ್ನೊಬ್ರು ಓಡಾಡ ನಡೆಸ್ತಾ ಇದ್ದಾರೆ ಆ ರೀತಿ. ಯಾತಕ್ ಬಂತದ? ವಜ್ರಾಯುಧ. ಅದರಿಂದ ವಜ್ರಾಯುಧ ದೊಡ್ಡದು ಅಂತ ಅರ್ಥ ಅಲ್ಲ. ಪರಮಾತ್ಮ ವಜ್ರನಾಮಕನಾಗಿದ್ದಾರೆ. ವರ್ಜನಾತ್ ವಜ್ರ. ವರ್ಜನ ಏನು ವರ್ಜನ? ದೋಷ ವರ್ಜನ. ನಾರಾಯಣಂ ಗುಣೈ ಸರ್ವೈರ್ವೀರ್ಣಂ ದೋಷ ವರ್ಜಿತಂ. ವರ್ಜಿತ ಅನ್ನೋ ಪದ ಅದು ಅಧಿಕರಣ ಕೇಳೋ ಮಾತು, ಕಂಪನಾಧಿಕರಣದ ಸಾರಾಂಶ. ಅದರಲ್ಲೇ ಸೂತ್ರಾರ್ಥ ಬರುವಾಗ ಬರೆದ್ಬಿಟ್ಟಿದ್ದಾರೆ. ಮಂಗಳಾಚರಣೆಯಲ್ಲೂ ಏನಾಗಿದೆ? ಸೂತ್ರಾರ್ಥ ಬರುತ್ತೆ. ಯಥೈಕಾತ್ಮಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯ ತತ್ತೇ ಶಕ್ತಿ ಸ್ವಮಾಯಯ. ಭೂಷಣ, ಆಯುಧ, ಶ್ರೀವತ್ಸ ತಾನೆ, ಕೌಸ್ತುಭ ತಾನೆ, ಆಮೇಲೆ ಬ್ರಹ್ಮದೇವರು ಬೇರೆ ಇದ್ದಾರೆ. ನೆಕ್ಸ್ಟ್ ಅದು ಮೂರ್ತ ಎಲ್ಲವೂ ತಾನೇ ಆಗಿದ್ದಾರೆ. ಸ್ವಮಾಯಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಹಿ. ಸತ್ಯಮಾನ ಇದೆ, ಸತ್ಯವಾದ ಪ್ರಮಾಣ ಇದೆ. ಈ ಮಾತು ಸತ್ಯ, ಆದ್ರಿಂದಾಗಿನ ಭಗವಂತ ಸತ್ಯವಾಗಿದ್ರೆ ಅಲ್ಲ, ಸತ್ಯವಾಗಿರೋದ್ರಿಂದನೇ. ಸತ್ಯವಾಗಿರೋ ದೇವರಿದ್ರೆ ಕಾಪಾಡಲಿ ಅಲ್ಲ, ದೇವರಿದ್ದಾನೆ ಕಾಪಾಡಲಿ ಅನ್ಬೇಕೆ ಹೊರತು ದೇವರಿದ್ರೆ ಕಾಪಾಡಲಿ ಅಂದ್ರೆ ನಂಬಿಕೆನೇ ಇಲ್ಲ ಅಂತ. ಭಗವಾನ್ ಹರಿಹಿ ಪಾತು ಸರ್ವೈಹಿ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. ಸದಾ ಸರ್ವತ್ರ ಸರ್ವಗಃ, ಸರ್ವರೂಪಗಳಿಂದ ಸರ್ವೈಹಿ, ಬರೀ ಸರ್ವ 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 ಇಷ್ಟು ಕಾಪಾಡ್ತಾರೆ ಪರಮಾತ್ಮ. ಈ ಒಂದು ವ್ಯಾಪ್ತಿ, ಸಾಮರ್ಥ್ಯ, ಸ್ವಾತಂತ್ರ್ಯನ ಬೇರೆ ಎಲ್ಲೂ ಕಾಣೋದಿಲ್ಲ. ಆದ್ರಿಂದ ಹರಿಯೇ ಸರ್ವೋತ್ತಮ ಅಂತ ಅರ್ಥ. ಕೊನೆಯೇ ಒಂದು ಮಾತು ಇನ್ನೊಂದು. ವಿದಿಕ್ಷು ದಿಕ್ಷು ಊರ್ಧ್ವಂ ಅಧಃ ಸಮಂತ ಮತ್ತೆ ಅಂತಃ ಬಹಿಃ ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ. ದ್ವಿದಿಕ್ಷು ದಿಕ್ಷು, ವಿದಿಕ್ಕುಗಳು ಯಾವ? ಈಶಾನ್ಯ ಆಗ್ನೇಯಾದಿಗಳೆಲ್ಲ ವಿದಿಕ್ಕುಗಳು, ಪೂರ್ವಾದಿಗಳೆಲ್ಲ ದಿಕ್ಕುಗಳು. ವಿದಿಕ್ಷು ದಿಕ್ಷು ಊರ್ಧ್ವಂ ಅಧಃ. ಇವಾಗ ಸಂಧಾನದಲ್ಲಿ ಬಂದು ಹೋಗುತ್ತೆ, ಗೊತ್ತಾಯ್ತಾ? ಅದು ಅನುಸಂಧಾನ ಮಾಡಬೇಕು. ನಾರಾಯಣ ಕವಚ ನೆನ್ಪಿಟ್ಕೊಂಡ್ಬಿಟ್ರೆ ಆ ಕವಚ ಹಿಡಿದಾಗ ಆಯ್ತಾರೆ. ಆ ಮಟ್ಟಿಗೆ ಕವಚ ಸ್ಮರಣೆ ಬಂದುಬಿಡುತ್ತೆ. ವಿದಿಕ್ಷು ದಿಕ್ಷು ಊರ್ಧ್ವಂ ಅಧಃ ಸಮಂತಾತ್ ಅಂತಃ ಬಹಿಃ. ಸುತ್ತ ಸಮಂತ ಸುತ್ತುವತ್ತ ರಶ್ಮಿಕಾಂತ ಸಮಂತತೋ ವಿಕಲಯ. ಸಮಂತಾತು ಇದೆ, ಸಮಂತತಃನೂ ಇದೆ. ಸಮಂತ ಅರ್ಥ ಎರಡಕ್ಕೂ ಒಂದೇ. ಅಂತಹ ಬಹಿ ಒಳಗೆ ಹೊರಗೆ. ಭಗವಾನ್ ನಾರಸಿಂಹ ಪರಮಾತ್ಮ ನರಸಿಂಹ ರೂಪದ ಸೇರಿ ನಮ್ಮನ್ನು ಪಾಲಿಸಲಿ ಅಂತ ಸ್ತೋತ್ರ ಮಾಡ್ತಾರೆ. ಇದಿಟ್ಕೊಂಡೆ ಹಿಂದೆ ಮುಂದೆಡ ಬಲದೆ ಒಳ ಹೊರಗಿಂದಿರೇಶನು ತನ್ನವನು ಎಂದೆಂದು ಸಲಹುವನು ಆಗಸದವೋ ಎತ್ತ ನೋಡಿದರು. ಹಿಂದೆ ಮುಂದೆ ಎಡ ಎಲ್ಲ ಬಂದು ಹೋಯ್ತಿದ್ರೆ ದಿಕ್ಕು ವಿದಿಕ್ಕು ಎಲ್ಲ ಹೇಳ್ತಾರೆ. ಬೀಜಾಸರ ಹರಿಕಥಾಮೃತ ಸಾರ ಅದು. ಹರಿಕಥಾಮೃತ ಏನ ಹೇಳಿದ್ನಲ್ಲ, ಸುತ್ತ ಸುತ್ತ ಆಲ್ರೌಂಡ್ ಎಲ್ಲಾ ಕಡೆಯಿಂದ ಕಾಪಾಡಿ. ದಿಕ್ಕು ಇದಕ್ಕೂ ಆಯ್ತು. ಮತ್ತೆ ಸದ್ಯ ತೂರ್ಕೆ ಹೋದ್ರೆ ಯಾವ ಆಯ್ತಲ್ಲ, ಕಷ್ಟ ಕೇಳಿ ತಪ್ಪಾಯ್ತಲ್ಲ. ಹಾಗೆ ಬೇರೆ ಕೆಳಗೆ ಬದ್ದದ್ದು ಕೇಳಲೇ ಬಿಟ್ಟು ಅದಕ್ಕೆ ಬರೀ ಹೊರಗಲ್ಲ ಹೊರಗಲ್ಲ ಸಾಕು ಬರಬಾರ್ದು. ಹೊಸ್ತಲ್ಲಿ ಬೇರೆ, ಹೊಸ್ತಲ್ಲಿ ಬೇರೆ ಹೊರಗೋಲ್ಲ ಹೊರಗೋದು ಹೊರಗಲ್ಲ ಹೊರಗೋದು. ಹೀಗಾಗಿ ಅವರು ಸಾಯ್ಲಕ್ಕೆ ಅದು ಅನುಕೂಲ ಆಯ್ತು. ಪ್ರಹಾಪಯನ್ ಲೋಕಭಯಂ ಸ್ವನೇನ. ತನ್ನ ಧ್ವನಿಯಿಂದ ನರಸಿಂಹದೇವರು ಗರ್ಜನೆ ಮಾಡಿಬಿಟ್ರೆ ಸಾಕು. ಇಲ್ಲಿ ಬಂದಿದೆ, ವಿಮುಂಚತೋ ಯಸ್ಯ ಮಹಾಟ್ಟಃ ಸಂ ದಿಶೋ ವಿನೇದು ನೆಪತಂಶ್ಚ ಗರ್ಭ. ಗರ್ಜನೆ, ನರಸಿಂಹದೇವ್ರ ಗರ್ಜನೆ. ಒಂದು ಸಿಂಹ ಇರುತ್ತೆ, ಜೂಗೆಲ್ಲ ಹೋಗಿರ್ತದೆ, ಗರ್ಜನೆ ಮಾಡಿಬಿಟ್ರೆ ಇಡೀ ಅದನ್ನು ಪ್ರತಿಷ್ಠಿಸ್ಬಿಡೋದು. ಅದನ್ನ ಕೂಲಕ್ಕೆ ಯಾರಿಗೂ ಬರೋದಿಲ್ಲ, ಯಾವ ಪ್ರಾಣಿಗೂ ಅಂಥ ಧ್ವನಿ ಇಲ್ಲ. ಸಿಂಹಧ್ವನಿ ಅಂತಾನೆ ಹೆಸರು. ಅದು ನರಸಿಂಹ ಧ್ವನಿ. ಅದು ಯಾವ ಸಿಂಹ, ಎಷ್ಟು ಅನಂತ ಸಿಂಹಗಳು ಸಾಟಿ ಅಲ್ಲ. ಅದಕ್ಕೆ ವಿದಿಕ್ಷು ದಿಕ್ಷು ಊರ್ಧ್ವಂ ಅಧಃ ಸಮಂತಾತ್ ಅಂತಃ ಬಹಿಃ ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ. ಪರಮಾತ್ಮ ಗರ್ಜನೆ ಎರಡು, ದುಷ್ಟರಿಗೆ ಭಯ ಹುಟ್ಟಿಸುತ್ತೆ, ಯೋಗ್ಯರಿಗೆ ಅಭಯ ಹುಟ್ಟಿಸುತ್ತೆ. ಅಪ್ಪ ನಮ್ಮ ಸದ್ಯ ದೇವರು ಅಲ್ಲ. ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ.
ಎಂಥ ತೇಜಸ್ ಬಂದರು, ತನ್ನ ತೇಜಸ್ಸಿನ ಮುಂದೆ ಗ್ರಸ್ತ. ಅಷ್ಟು ನಕ್ಷತ್ರ, ಕೋಟಿ ಕೋಟಿ ನಕ್ಷತ್ರ ಇವೆ. ಸೂರ್ಯ ಒಂದು ಕಂಡು ಕೂಡ ಕಾಣೋದು, ಚಂದ್ರ ಅಂತ ಕಾಣುತ್ತೆ. ಚಂದ್ರನ ಬೆಳಕು ಅದನ್ನ ಏನ್ ಮಾಡೋದಿಲ್ಲ, ಸಪ್ರೆಸ್ ಮಾಡೋದಿಲ್ಲ. ಯಾಕಂದ್ರೆ ಅದ್ರ ಬೆಳಕು ಸೂರ್ಯನಷ್ಟು ದೊಡ್ಡದಲ್ಲ. ಒಂದು ಎಲ್ಲ ಈಗಲೂ ಇವೆ, ಕಾಣಿಸೋದೇ. ಆ ರೀತಿ ಮಾಡ್ತಾರೆ. ಇದು ನಮ್ಗೆ ಅರ್ಥ ಆಗುತ್ತೆ. ಇದು ದೇವರೊಬ್ಬನೇ ಇದ್ದಬ್ಬರ ಅರ್ಥ ಹೀಗೆ. ಏಕಮೇವ ಅದ್ವಿತೀಯಂ ಅಂದ್ರೆ ಸೂರ್ಯ ಒಬ್ಬನೇ, ಎಲ್ಲರೂ ಇದ್ದಾರೆ. ಅವರೆಲ್ಲ ಏನವರು ಲೆಕ್ಕಕ್ಕೆ ಬರೋದಿಲ್ಲ ಅಂತ, ಇಲ್ಲ ಅಂತಲ್ಲ, ಲೆಕ್ಕಕ್ಕೆ ಬರೋದಿಲ್ಲ. ಅದಕ್ಕೆ ಏಕೋ ನಾರಾಯಣಾಸಿ ಶಬ್ದಕ್ಕೆ ಉಳಿದೋರು ಇಲ್ಲ ಅಂತ ಅರ್ಥ ಅಲ್ಲ. ಅದ್ರ ಮುಂದೆ ಏನಾಗ್ತಾ ಇರಲ್ಲ, ಡಲ್ ಆಗಿಬಿಡ್ತಾರೆ, ಡಿಮ್ ಆಗಿಬಿಡ್ತಾರೆ. ಡಿಮ್ ಆಗೋದು ಪ್ರಕಾಶದಿಂದ, ಡಲ್ ಆಗೋದು ಬುದ್ಧಿಯಲ್ಲಿ. ಅದಕ್ಕೆ ಒಳ್ಳೆ ಸ್ವಾರಸ್ಯ ಇದೆ ಹೇಳ್ಬೇಕಾದ್ರೆ. ತನ್ನ ತೇಜಸ್ಸಿಂದ ಪರಮಾತ್ಮವರನ್ನೆಲ್ಲ ಮುಚ್ಚಾಕ್ಬಿಟ್ಟಿದ್ದಾನೆ. ಇವತ್ತು ಬೇಳೆ ಬತ್ತಿ ಗೊತ್ತಿರ್ತಾರೆ, ಲೇಟ್ ಹೋಗಿದೆ, ಬಂದಷ್ಟು ಆರಿಸ್ಬಿಡ್ತಾನೆ. ಅಂತಕ್ಕೆ ಅಷ್ಟೇ ಹೋದ್ರು ಅಷ್ಟೇ, ಇದ್ರು ಅಷ್ಟೇ. ಅದೇ ಪರ್ಪಸ್ ಸರ್ವಾಗ ಮಾಡಕ್ ಶಕ್ತಿ ಅದಕ್ಕಿಲ್ಲ. ಆ ರೀತಿ ಆಗ್ತಾರೆ. ಅದಕ್ಕೆ ಟೀಕಾರ ಸ್ತೋತ್ರ ಮಾಡಬೇಕಾದ್ರೆ ಪರಮಾತ್ಮನ ಪಾದ ಹೇಗಿದೆ ಅಂದ್ರೆ, ಆತನ ನಖ, ಪರಮಾತ್ಮ ಅಲಂಕಾರ ಇಲ್ಲ, ನಖ. ಎಲ್ಲ ಬ್ರಹ್ಮಾದಿ ದೇವತೆಗಳು ತಮ್ಮ ಕಿರೀಟಗಳನ್ನು ಧರಿಸಿಬಿಟ್ಟು ನಮಸ್ಕಾರ ಮಾಡಕ್ ಬಂದ್ಬಿಟ್ಟು ಏನಾಗತ್ತೆ, ಅವ್ರ ಕಿರೀಟ ಡಲ್ಲ ಕಾಣಿಸುತ್ತೆ. ಪರಮಾತ್ಮನ ಪಾದದ ಕಾಂತಿಯ ಬನ್ನಿ, ಗೊತ್ತಾಯ್ತಾ? ಪಾದ ಬರೀ ಹೋಗ್ರು ಏನು ಅಲಂಕಾರ ಮಾಡ್ಕೊಂಡಿಲ್ಲ, ಅದಕ್ಕೆ ಇವ್ರು ಎಲ್ಲ ಅಲಂಕಾರ ಡಲ್ಲ ಆಗ್ಬಿಡತ್ತೆ. ಅದು ಇದರಿಂದ ಬಂದಿದೆ ಪರಮಾತ್ಮನ ಶಕ್ತಿ ಅಂತ. ಏನ್ ಬರುತ್ತೆ, ಏನ್ ಬೇಕು ಹೇಳಿ. ನರಸಿಂಹದೇವಿ ಅದು ಹೇಳಿದ್ದಲ್ಲ, ಪರಮಾತ್ಮನ ಪ್ರತಿನಾಮಗಳು ಹಾಗೆ ವಿಶೇಷ ಅಷ್ಟೇ ಹೊರತು ಏನಿಲ್ಲ ಅದರಲ್ಲಿ. ಪ್ರತಿರೂಪ ನರಸಿಂಹ ರೂಪನೇ, ಪ್ರತಿರೂಪವು ರಾಮರೂಪನೇ, ಪ್ರಕೃಷ್ಟ ರೂಪನೇ. ಒಂದು ರೂಪದೊಳ ಅನಂತ ರೂಪವು, ಒಂದು ಗುಣದೊಳ ಅನಂತ ಗುಣಗಳು. ಆದ್ದರಿಂದ ಯಾವ್ದನ್ನು ತೋರಿಸ್ಬೇಕಂತ ತೋರಿಸ್ತಾರೆ ಅಷ್ಟೆ. ಪ್ರಹಾಪಯನ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜ. ಗ್ರಸ್ತ ಅಂದ್ರೇನು, ನುಗ್ಗಾಕೋದು ಅಂತ. ಎಲ್ಲ ತೇಜಸ್ಸನ್ನು ಮುಗಿಸ್ಬಿಡ್ತಾನೆ ಪರಮಾತ್ಮ ತನ್ನ ತೇಜಸ್ಸಿನ ಮುಂದೆ. ವಿಶ್ವರೂಪ ಉವಾಚ. ನಮ್ಗೆ ಅವೆಲ್ಲ ದೃಷ್ಟಾಂತ ಬರಲಿ ಅಂತಾನೆ ಹಾಗೆಲ್ಲ ಇಟ್ಟಿರೋದು. ನಕ್ಷತ್ರಗಳಿವೆ, ಇದಿದೆ, ಅದು ಜಾಗ, ಇದು ಸರಿ ನಮಗೆ ಏನು ಅಷ್ಟಾರಮೇಶ್ ಕರೆಕ್ಟ್ ಆಯ್ತು. ಅದು ತಾತ್ವಿಕತೆ ಹೊರದಾಗ ಒಬ್ಬ ದೇವರು ಎಷ್ಟು ಪ್ರಬಲ ದೊಡ್ಡ ಗೊತ್ತಾಗುತ್ತೆ. ಒಬ್ಬ ಸೂರ್ಯ ಎಷ್ಟು ಮಾಡ್ತಾರಲ್ಲ, ನಮಗೆ ಪ್ರಶ್ನೆ ಏನ್ ಬರುತ್ತಾಗ ಒಬ್ಬ ವ್ಯಕ್ತಿ ಅಷ್ಟು ಹೇಗೆ ಮಾಡ್ತಾನೆ. ಎಕ್ಸಾಗ್ರೇಷನ್ ಅನ್ಸುತ್ತೆ, ಬೇರೆ ಕಡೆ ಎಕ್ಸಾಗ್ರೇಷನ್. ದೇವ್ರ ಬಗ್ಗೆ ಬಂದಾಗ ಏನಾಗುತ್ತದ ಆಗ್ತದೆ. ಅದಕ್ಕೆ ಏನ್ ನೋಡಿ, ಇಲ್ಲ ಮಾಡ್ತಾ ಇಲ್ವಾ ಈಗ, ಅವ್ರು ಹೋಗಿಲ್ಲ, ಇಲ್ಲ ಅಲ್ಲ ಹೋಗಿಲ್ಲ. ಸೊ ಜಗತ್ತು ಹಾಗೆ, ದೇವ್ರ ಮುಂದೆ ಇಲ್ಲದಷ್ಟು ಚಿಕ್ಕದಾಗತ್ತೆ ಹೊರತು ಇಲ್ಲ ಅನ್ಬ. ಇಲ್ಲದಷ್ಟು ಬೇರೆ, ಟೆನ್ಸ್ ಟು ಜೀರೋ ಬೇರೆ, ಜೀರೋ ಬೇರೆ. ಅರ್ಥ ಇರೋ ಜೀರೋ ಇದ್ದಾಗೆ ಹೊರತು ಏನಲ್ಲ, ಅದು ಜೀರೋ ಅಲ್ಲ. ಅದಕ್ಕೆ ದೇವ್ರು ಒಬ್ಬನೇ ಇದ್ದಾನೆ ಅಂದ್ರೆ ಆತ್ಮಹತ್ಯೆ ಅದೇ ಅರ್ಥ. ಅವನೊಬ್ಬನ ಪ್ರಕಾಶ ಇದೆಯಲ್ಲ, ಉಳಿದವ್ರನ್ನ ಡಲ್ ಮಾಡಿಬಿಡ. ವಿಶ್ವರೂಪ ವಾಚ. ಧ್ವನಿಯ ಕಥೆ ಓದೋದು ಬೇರೆ, ಅವೆಲ್ಲ ಶಾಸ್ತ್ರ ಓದೋದಾಗ ಹೊಸ ಹೊಸ ಅರ್ಥ ಗೊತ್ತಾಗ. ವಿಶ್ವರೂಪ ವಾಚ ಇಷ್ಟೆಲ್ಲ ಹೇಳ್ಬಿಟ್ಟು ಫಲಶ್ರುತಿ ಹೇಳ್ತಾರೆ. ಇದಕ್ಕೆ ವಿಶ್ವರೂಪ ಆಯ್ತಾರೆ, ಕೇಳಿರ್ತೀರಿ ಆ ಪುರಾಣದಲ್ಲಿ ಆಗ್ಲೇ. ಭಗವಂತಿದಮಾಖ್ಯಾತಂ ವರ್ಮ ನಾರಾಯಣಾತ್ಮಕಂ ಏನಿದೆ, ವಿಜೇಷಸಿ ಅಂಜಸಾಯೇನ ದಂಸಿತೋ ಅಸುರ ಯೂಥಪಾತ್. ಮಘವನ್, ಇದು ಯಾರು ಹೇಳ್ತಿದ್ದಾರೆ, ವಿಶ್ವರೂಪಾಚಾರ್ಯ. ಯಾರಿಗೆ? ಅವರಿಗೆ ಮಘವಾನ್ ಅಂದ್ರೆ ಯಾರು? ಮಘವತ್ ಶಬ್ದ ಗೊತ್ತಾಯ್ತಾ? ಭಗವನ್ ಸಂಬೋಧನೆ. ಇಂದ್ರದೇವರೇ ಭಗವಾನ್ ನಡೆಯೋದು, ಭಗವನ್. ಇದಮಖ್ಯಾತಂ ವರ್ಮ ನಾರಾಯಣಾತ್ಮಕ. ನಾರಾಯಣ ವರ್ಮವನ್ನು ಹೇಳಿದ್ದೇನೆ. ವಿಜೇಷ್ಯಸಿ ಅಂಜಸ ಏನ. ಇದು ತಿಳ್ಕೊಂಡ್ಮೇಲೆ ನನಗೆ ಸೋಲೇ ಇಲ್ಲ, ಶತ್ರುಗಳನ್ನ ಗೆದ್ದು ಬಿಡ್ತೀಯ. ದಂಸಿತೋ ಆಯುರ, ದಂಸಿತೋ ಅಸುರ ಯೂಥಪ. ಅಸುರರ ಯೂಥ, ಯೂಥಪ. ಯೂಥ ಅಂದ್ರೆ ಸೇನೆ, ಯೂಥಪ ಅಂದ್ರೆ ಸೇನಾಪತಿ. ಅವರ ದಂಡಿನ ಯೂಥಪ ಅಂದ್ರೆ ಸೇನಾಧಿಪತಿ. ಅದ್ರನ್ನೆಲ್ಲ ಗೆದ್ದು ಬಿಡ್ತೀಯ ನೀನು ಇದು ಹಾಕೊಂಡು. ದಂಸಿತ ಅಂದ್ರೆ ಇದು ಧರಿಸೋದು, ಕವಚವನ್ನ ಧರಿಸೋದು. ಕವಚ ಹಾಕೊಂಡ್ರೆ ತಾನೆ ಮನೆ ಅಲ್ಲಿಟ್ಟಿರೋ ಕವಚ ಅವ್ರು ಕೂತ್ಕೊಂಡ್ರೆ ಪ್ರೊಟೆಕ್ಷನ್ ಅಲ್ಲ, ಹಾಕೋಬೇಕಲ್ಲ. ಮನಸ್ಸಲ್ಲಿ ಚಿಂತನೆ ಮಾಡಿಬಿಟ್ರೆ ಯಾವುದೇ ವಿಧವಾದ ಅಪಾಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏತದ್ಧಾರಯಮಾನಸ್ತು ಯಮ್ಯಂ ಪಶ್ಯತಿ ಚಕ್ಷುಷಾ ಯದಾವ ಸಂಸ್ಕೃತೆ ಸದ್ಯ ಸಾಧ್ವಸಾತ್ ಸವಿಮುಚ್ಯತೆ. ಇದೆಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಧಾರಯಮಾನಸ್ತು, ಯಾರು ಅನುಸಂಧಾನ ಪೂರ್ವಕ ನಾರಾಯಣ ಕವಚವನ್ನು ಹೇಳ್ತಾರೋ ಅವರು ಏನೇನ್ ನೋಡ್ತಾರೋ, ಎಂ ಪಶ್ಯತಿ ಚಕ್ಷುಷ, ಕಣ್ಣಿಂದ ಏನೇನ್ ನೋಡ್ತಾರೋ ಅದೆಲ್ಲ ಪವಿತ್ರ ಆಗ್ಬಿಡುತ್ತೆ.
ಗೊತ್ತಾ? ಪದಾವ ಸಂಸ್ಕೃತಿ ಸದ್ಯ ಕಾಲಿಲಿ ಮುಟ್ಟಿದ್ರೆ ಗೊತ್ತಾಯ್ತಾ? ಅದಿಷ್ಟು ಏನಾಗುತ್ತೆ? ಸಾಧ್ವತಾತ್ವ ಸಾಧ್ವಸಾದ್ರ ಭಯ, ಸಾಧು ಅಸತ್ವ ಹಾಗಾದ್ರೆ ಬಿಡಿಸ್ಬಾರ್ದು. ಸಾಧ್ವಸಾದ ಪದ ಸ ವಿಮುಚ್ಚಿ ಎಲ್ಲಾ ವಿಧವಾದ ಭಯದಿಂದ ಪರಿಹಾರ ಕಾಡ್ತಾರೆ. ಎಷ್ಟೋ ಜನ ಬರ್ತಾರೆ, ಯಾಕೋ ಭಯ ಆಗತ್ತೆ, ಇರೋ ಭಯ, ಯಾವಾಗಲೂ ಭಯದಲ್ಲಿ ಇರ್ತೇವೆ. ಇದು ಹೇಳಿದ್ರೆ ಏನಾಗತ್ತಾಗ ಎಲ್ಲ ಹೋಗ್ಬಿಡುತ್ತೆ. ಪದಾವ ಸಂಸ್ಕೃತಿ ಈಗ ದೊಡ್ಡವರು ನಮಸ್ಕಾರ ಮಾಡಿದಾಗ ಏನಾಗುತ್ತೆ? ನಾರಾಯಣ ಕವಚ ಹೇಳ್ತಾ ಇರ್ತಾರೆ, ಅವ್ರು ಸಿದ್ಧಿಯಾಗಿರೋ ನಮಸ್ಕಾರ ಮಾಡಿ ಏನಾಗುತ್ತೆ? ಈಗ ಅಭಯ ಅಭಯ ಬಂತು. ಅರ್ಥ ಆಯ್ತಾ? ಪೊಲೀಸ್ ಬಂದಷ್ಟು ಅಭಯ ಬರೋದಿಲ್ಲ, ಭಯ ಹೋಗ್ಬಿಟ್ಟು ಆ ಥರ. ಅದಕ್ಕೆ ಯದಾ ಪದಾವಾಸ ಬಂದು ಅವ್ರು ನೋಡೋದು, ನಮ್ಮನ್ನು ನೋಡ್ಬೇಕು, ಅವ್ರ ಪಾದನ ಮುಟ್ಟಬೇಕು, ಎಷ್ಟು ಪ್ರಯೋಜನ ಬರುತ್ತೆ. ಅದರಿಂದ ನಾವೆಲ್ಲ ರಾಜಭಟ್ಟಕ್ಕೆಲ್ಲ ಹೋಗಿರ್ತೇವೆ, ನಾರಾಯಣ ಕವಚ ಹೇಳೋರು ನಮ್ಮನ್ನು ನೋಡ್ತಾರೆ, ಎಲ್ಲ ಹೋಗ್ಬಿಡ್ತಾರೆ ಅಂತ. ಅದು ಅನುಸಂಧಾನ ಇದೆ. ಸುಮ್ಮನೆ ಹೋದ್ರೆ ಏನು ಉಪಯೋಗ ಆಗುತ್ತೆ? ಮೆಕ್ಯಾನಿಕಲ್ ಮೂಢನಂಬಿಕೆ ಆಗುತ್ತೆ ಸುಮ್ಮನೆ ಹೋದ್ರೆ. ಇದ್ದಿದ್ರೆ ಮೂಢನಂಬಿಕೆ ಆಗೋದಿಲ್ಲ. ಏನಾಯ್ತದ? ಶಾಸ್ತ್ರ ಒಂದೇ ಲೈವ್ ಅವರಿಗೂ ಎಷ್ಟು ಡಿಫರೆನ್ಸ್ ಇದೆ. ಲೈವ್ ಅವರಿಗೂ ಆಟ ಆಡ್ತಿದ್ರೆ ಹಿಡ್ಕೊಂಡು ಮುಟ್ಟಿದ್ರೆ ಸಾಕು ಹೋಗ್ತಾರೆ. ಅರ್ಥ ಆಯ್ತಾ? ಇದು ಶಕ್ತಿ. ವಿದ್ಯುತ್ ಬಂದ ತಕ್ಷಣ ಅಲ್ಲಿ ನಾನು ತಿಳುವಳಿಕೆ ಅನುಸಂಧಾನ ಬಂದ ತಕ್ಷಣ ಇದು ಬೇರೆ ಆಗ್ಬಿಡುತ್ತೆ. ಇಲ್ಲಿ ಬಾಣ ಇದೆ, ಇಲ್ಲಿ ಬಿಲ್ಲಿದೆ, ನಿಮಗೇನು ಪ್ರಾಬ್ಲಮ್ ಇಲ್ಲ, ಜೋಡಿಸಿ ಎಡಿತಾನೆ ಅವಾಗ ಶುರುವಾಗಿ. ಅನುಸಂಧಾನ, ಸಂಧಾನ ಅಂದ್ರೆ ಜೋಡಿಸೋದು, ಅನುಸಂಧಾನ ಅಂದ್ರೆ ಕೇಳಿದ್ದನ್ನ ಅಪ್ಲೈ ಮಾಡ್ಕೊಳ್ಳೋದು, ಅನುಭವ ತಂದ್ಕೊಳ್ಳೋದು ಮಾಡಿದರೆ ಎಲ್ಲ ವಿಧವಾದ ಭಯದಿಂದ ಪರಿಹಾರ ಆಗ್ತದೆ. ನ ಕುತಶ್ಚಿತ್ ಭಯಂ ತಸ್ಯ ವಿದ್ಯಾಂ ಧಾರಯತೋ ಭವೇತ್. ರಾಜ ದಸ್ಯು ಗೃಹಾದಿಭ್ಯೋ ವ್ಯಾಜ್ಯಾದಿಭ್ಯಶ್ಚ ಗರ್ಹಿಸಿದೆ. ಇವನಿಗೆ ನ ಕುತಶ್ಚಿತ್ ಭಯಂ ತಸ್ಯ, ಯಾ ಕಡೆಯಿಂದಲೂ ಭಯ ಬರೋದಿಲ್ಲ. ಸ ವಿದ್ಯಾಂ ಧಾರಯತೋ ಭವೇತ್. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ವಿದ್ಯಾಂ ನಾರಾಯಣ ಕವಚ ಬಂತು ಅಂದ್ರೆ ತಾಯ್ತ ಕಟ್ಕೊಂಡ್ಬಿಡ್ತಾರೆ. ಕಟ್ಕೊಂಡ ತಕ್ಷಣ ಯಾವಾಗ ಜೊತೆಗೆ ಈ ಮಂತ್ರ ಹೇಳಿ ಆಯ್ತು ಅವರಿಗೆ. ತಲೆಯ ಮಂತ್ರ ಯಾವಾಗ ಜೊತೆಗಿದೆ ಅಂತ ಅರ್ಥ. ಉಚ್ಚಾರಣೆ ಮಾಡೋದು ಒಂದು ಕಾಲಕ್ಕೆ ಮಾಡಬಹುದು, ಯಾವಾಗ ಜೊತೆ ಇದೆ ನೆನಪಿಯಾಗಿ ಬರುತ್ತೆ, ಬಾಯಿಗೆ ಬರುತ್ತೆ. ಮೇನಾಗಿ ವಿದ್ಯಾವಂತ ಇದೆ. ಈಗ ಮಲ್ಕೊಂಡಾಗ್ಲೂ ಸೇಫ್ ಅವನು, ಯಾಕೆ ಒಳಗಿದೆ. ಈಗ ಒಳಗಿದೆ ಇರೋದ್ರಿಂದ ಅವನಿಗೆ ಭಯನೇ ಬರೋದಿಲ್ಲ. ಧಾರಯಮಾನ ಅಂದ್ರೆ ಹಾಗೆ, ಯಾರು ಧರಿಸ್ತಾನಲ್ಲ ಶೆಲ್ಟ್ ಧರಿಸ್ತಾನೆ, ತಾಯ್ತ ಕಟ್ಕೋತಾರೆ ಅಂತ ಹೇಳಿದಾಗ ಇದ್ದೇನೆ ಯಾರು ಬಾಯ್ಪಾಠ ಮಾಡಿ ತಲೆ ಇಟ್ಕೊಂಡಿರ್ತಾರೆ ಅವರಿಗೆ ಯಾವ ಭಯನೂ. ಯಾವ್ದು? ರಾಜ ದಸ್ಯು ಗೃಹಾದಿಭ್ಯ, ರಾಜರ ಭಯ ಇಲ್ಲ, ಕಳ್ಳರ ಭಯ ಇಲ್ಲ, ಗ್ರಹ ಬಾಧೆ ಇಲ್ಲ, ಆದಿ ಶಬ್ದದಲ್ಲಿ ಯಾವ ಬಾಧೆನೂ ಇಲ್ಲ. ವ್ಯಾಧ್ಯಾದಿಭ್ಯಶ್ಚ, ರೋಗ ರುಜಿನ ಬಂದಾಗಲೂ ಭಯ ಇಲ್ಲ. ಕೊರೋನಾ ಬಂದಾಗ ಏನ್ ಮಾಡ್ಬೋದಾಗಿತ್ತು? ಅದನ್ನೆಲ್ಲ ಮಾಡಿದವ್ರಿ ಯಾವಾಗಲೂ ಮಾಡೋರು ಯೋಚನೆ ಇಲ್ಲ. ಕರ್ಹಿಸಿ ಯಾವ ರೀತಿಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟಿಕಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಕೌಶಿಕೋ ಧಾರಯನ್ ದ್ವಿಜಃ ಯೋಗ ಧಾರಣೆಯ ಸ್ವಾಂಗಂ ಜಾಹೌಸ ವರುಹನ್ವನಿ. ಒಂದು ಪ್ರಸಂಗ ಬಂತು. ಇಮಾಂ ವಿದ್ಯಾಂ ಪುರಾ ಕಶ್ಚಿತ್, ಹಿಂದೆ ಒಬ್ಬ ಕೌಶಿಕ ಅಂತ ಬ್ರಾಹ್ಮಣ, ದ್ವಿಜ ಬ್ರಾಹ್ಮಣ. ಅದೇನ್ ಮಾಡದ? ಇದು ನಾರಾಯಣ ಕವಚ ಗೊತ್ತಿತ್ತು ಆದರೆ ಸಿದ್ಧ ಪುರುಷ. ಅದ್ರ ಮೊದಲನೇ ಪ್ರಯೋಜನ ಏನು ಅಂದ್ರೆ ಯೋಗ ಧಾರಣೆಯ ಸ್ವಾಂಗಂ ಜಾಹೌಸ ಬರುಹನ್ವನಿ. ಮೊದಲನೇ ಪರಿಸ್ಥಿತಿ. ಇದು ಹೇಳೋರಿಗೆ ಯೋಗ ಶಕ್ತಿಯಿಂದ ದೇಹ ಬಿಡೋ ಶಕ್ತಿ ಬರುತ್ತೆ, ದುರ್ಮರಣ ಬರೋದಿಲ್ಲ. ಅರ್ಥ ಆಯ್ತಾ? ಅಷ್ಟು ಶಕ್ತಿ ಕೊಡುತ್ತೆ ಅಂತ ಅರ್ಥ. ಇದು ಒಂದು ಭಾಗ. ಮರುಧನ್ವನಿ ಅಂದ್ರೆ ಏನು? ಮರುಭೂಮಿ. ಮರುಭೂಮಿಯಲ್ಲಿ ಸತ್ತ, ಅಲ್ಲಿ ಜನಗಳಿಲ್ಲೇ ಇಲ್ಲ, ಸತ್ತೋಗ್ಬಿಟ್ಟ, ಜನಗಳಿಲ್ಲ, ಅಲ್ಲಿ ಅಂತ್ಯಕ್ರಿಯೆ ಮಾಡೋರೇ ಇಲ್ಲ, ಅಲ್ಲಿ ಮಾಡ್ಲಕ್ ಬಂದ್ರೆ ಬಹಳ ಜಾಗನೂ ಇಲ್ಲ, ನೀರು ಇಲ್ಲ, ಅಲ್ಲಿ ಅಂತ ಜಾಗ ಸತ್ತ. ಅಂದ್ರೆ ಪ್ರಾಬ್ಲಮೆಟಿಕ್ ಡೆತ್ ಆಯ್ತು. ಆದ್ರೆ ಏನಾಯ್ತಾಗ ತಸ್ಯೋಪರಿ ವಿಮಾನೇನ ಗಂಧರ್ವಪತಿ ರೇಖದ ಏವು ಚಿತ್ರರಥ ಸ್ತ್ರೀಭಿ ವೃತೋ ಯತ್ರ ದ್ವಿಜಕ್ಷಯ. ಚಿತ್ರರಥ ಗಂಧರ್ವ ವಿಮಾನದಲ್ಲಿ ಕೂತ್ಕೊಂಡು ಅಲ್ಲಿಗೆ ಬಂದ. ಇಲ್ಲಿ ಮುಂದೆ ಎಲ್ಲ ಹೋಗ್ತಿದ್ದ ಜಾಗಕ್ಕೆ ಬಂದ. ಅಲ್ಲಿ ಏನಾಯ್ತು ಗೊತ್ತಾ? ದ್ವಿಜಕ್ಷಯ. ಇಲ್ಲಿ ಬ್ರಾಹ್ಮಣ ಸತ್ತಿದ್ದು ಆ ಜಾಗಕ್ಕೆ ಬಂದ, ಸತ್ತ ಜಾಗಕ್ಕೆ ಬಂದ. ಬಂದಷ್ಟೇನಾಯ್ತು? ಸಾಂಗಾನು ಅವನೇ ಅನೇಕ ಪರಿವಾರ ಸ್ತ್ರೀಯರ ಸಮೇತ ಬಂದಿದ್ದ. ಸಾಂಗಾನೋ ನೆಪತ ಸದ್ಯ ಸವಿಮಾನೋ ಧವಕ್ಷಿರ. ಆ ಕೂಡಲೇ ಅವನ ವಿಮಾನ ತಲೆ ಕೆಳಗೆ ಬಿದ್ದು ಹೋಗ್ಬಿಟ್ಟ. ಆ ಜಾಗಕ್ಕೆ ಬರ್ತಿರ್ಲಿಕ್ಕೇನೆ ಪಲ್ಟಿ ಹೊಡೆದೋಯ್ತು ವಿಮಾನ. ಇದು ಪ್ಲೇನ್ ಆಕ್ಸಿಡೆಂಟ್ ಕೇಸ್ ಇದೆ, ಆಗುತ್ತೆ, ಸತ್ತು ಹೋಗ್ಬಿಡ್ತಾರೆ. ಇಲ್ಲಿ ಮಾತ್ರ ಸಾಯ್ಲಿಲ್ಲ. ಸಾಂಗನೋ ಅವಾಕ್ಷಿರಾಹ, ತಲೆ ಕೆಳಗಾಗಿ ಬಿದ್ದ. ವಿಮಾನ ಪಲ್ಟಿ ಹೊಡೆದು ಬಿತ್ತು. ಪಲ್ಟಿ ಎಂಬುದಕ್ಕೆ ತಲೆ ಕೆಳಗಡೆ ಪಲ್ಟಿ ಅಂತ ಕರೆಯೋದು. ಪಲ್ಟಿ ಹೊಡೆದು ಬಿದ್ದು ಹೋಯ್ತು ವಿಮಾನ. ಯಾಕೆ ಅಂದ್ರೆ ಅದನ್ನ ದಾಟಕ್ ಆಗ್ತಾ ಇಲ್ಲ ಅವನಿಗೆ. ಬ್ರಾಹ್ಮಣ ಅವನೇನು ಬದುಕೇ ಇಲ್ಲ, ಸತ್ಯ ಇಲ್ಲ, ದೇಹಕ್ಕೆ ಶಕ್ತಿ ಬಂದ್ಬಿಟ್ಟು. ಯಾವ್ದಾರ ಕತೆ ಹೇಳ್ತಾರೋ ಭಾಗವತ ಹೇಳಿ ಹೇಳಿ ಅವರ ಅಸ್ಥಿ ನೋಡಿದ್ರೆ ಅಸ್ಥಿಯಲ್ಲಿ ಜನ್ಮಾದ್ಯ ಚೌಕ ಕೇಳಿಸ್ತಿರ್ತದೆ. ಅಷ್ಟು ಮಟ್ಟಿಗೆ ಅದು ರೆಕಾರ್ಡ್ ಜಲಪದಾರ್ಥ ಕೇಳಲ್ವ ಅದರಿಂದ ಅಷ್ಟು ಅದೇ ರೆಕಾರ್ಡ್ ಆದಾಗಿತ್ತು.
ಮೈ ತುಂಬ ಭಾಗವತ ರೆಕಾರ್ಡ್ ಹಾಕಿ ಕೂತ್ಬಿಟ್ಟು ಆ ಥರ ಆಯ್ತು. ಇವ್ರು ಹಾಗೆ ಧಾರಾವಾಹಿಕ ವಚ್ಚದ ಮಂತ್ರ ಆ ಥರ ಸಿದ್ಧಿ ಇರೋರು ಏನ್ ಮಾಡ್ದ, ದಾಟ್ಲಕ್ಕಾಗ್ಲಿಲ್ಲ. ಅವ್ನು ಬದುಕಿದ್ದ ದಾಟೋದಲ್ಲ, ಅವನ ಶವ ದಾಟ್ಲಕ್ಕೂ ಸಾಧ್ಯ ಇಲ್ಲ, ಅಷ್ಟು ಶಕ್ತಿ ಬರುತ್ತೆ ಅಂತ. ಸಾಂಗನೋ ಬಂತಲ್ಲ ಮೃತ್ಯುಕ್ಕೆ ರಾಯರು ಕೊಟ್ಟಿದ್ರು, ದಾಟಕ್ ಬ್ರಹ್ಮಗಿರಿಯಾಚಿಗೆ ಆಗ್ಲಿಲ್ಲ, ಬ್ರಹ್ಮಾಸ್ತ್ರ ಸರಿ ದಾಟಕ್ ಸಾಧ್ಯ ಇಲ್ಲ ಅಂತ. ಯಾಕೆ? ಮಂತ್ರ ಸಿದ್ಧಿ ಅದು. ಸಾಂಗನೋ ಬ್ಯಾರಿಕೇಡ್ ಹಾಕಿರ್ತಾರೆ, ತೆಗೆದು ಬರಲ್ಲ. ಬ್ಯಾರಿಕೇಡ್ ತೆಗಲಕ್ ಬರುತ್ತೆ ನಮ್ಗೆ, ಹಾಕ್ತಾರಲ್ಲೇ ಬ್ಯಾರಿಕೇಡ್ ಸುಮ್ಮನೆ ಇಟ್ಟು ತೆಗಿಬಹುದು, ಒಬ್ರು ಹಾಕಿದ್ರೆ ತೆಗಲಕ್ ಬರಲ್ಲ. ಅರ್ಥ ಆಯ್ತಾ? ಮನೆ ಡಿಮಾಲಿಷ್ ಮಾಡಕ್ ಬರ ಕೇಸ್ ಹಾಕ್ಬೋದು, ಆದ್ರೆ ಕೋರ್ಟ್ ಆರ್ಡರ್ ತಂದ್ರೆ ಏನ್ ಮಾಡಕ್ ಬರಲ್ಲ. ಅದು ತರದಾಗ ವಾಪಸ್ ತರದೇ ಹೊಡೆದಾಕ್ಬಿಟ್ಟಿರ್ತಾನೆ. ಅದು ಎಷ್ಟು ಮೀನಿಂಗ್ ಇದೆ, ಹಿಂದೂ ಬ್ಯಾಕಿಂಗ್ ಇದ್ರೆ ಅದನ್ನೆಲ್ಲ ಮಾಡಕ್ ಬರೋದು. ನಾರಾಯಣ ಕವಚ ತಿಳಿದವ್ರು ಇಷ್ಟು ಸೇಫ್ ಆಗಿರ್ತಾರೆ. ಬಹಳ ಅದು ಇದು ತಮಾಷೆ ಅಂದ್ರೆ ಅದು ದೇವ ವಿಮಾನವಾದ್ರಿಂದ ಈ ರೀತಿ ಮುರಿದಿರೋದೆಲ್ಲ ಹೋಗ್ಲಿಲ್ಲ. ಇವನಿಗೆ ಅಪಾಯ ಆಯ್ತು, ವಿಮಾನ ಹಾಗೆ ಇತ್ತು. ವಿದ್ಯಾಂ ಧಾರಯತೋ ತಸ್ಯ ಅಸ್ತಿಷು ಅಸ್ಥಿರಂಘನಾತ್ ಸವಾಲಕಿಂದ್ಯ ವಚನಾತ್ ಅಸ್ಥಿನ್ಯಾದಾಯ. ಯಾತಕ್ಕಿದೆಲ್ಲ ಆಯ್ತು ಅಂದ್ರೆ ವಿದ್ಯೆ ತಿಳಿದ ಅಸ್ಥಿನ ದಾಟ್ಲಕ್ ಕೊಟ್ಟ ಪ್ರಯತ್ನಕ್ಕೆ ಹೀಗಾಯ್ತು. ದಾಟ್ಲಕ್ಕಂತೂ ಆಗ್ಲಿಲ್ಲ, ಸುಮ್ಮನೆ ವಾಪಸ್ ಹೋಗ್ಬಾರ್ದೆ, ಬಿದ್ದೋಯ್ತು. ಎರಡೆರಡು ಮುಂದಕ್ಕೆ ಹೋಗ್ಲಿಕ್ಕಾಗ್ಲಿಲ್ಲ, ಇರ್ಲಕ್ಕೂ ಆಗ್ಲಿಲ್ಲ, ಪಾರ್ಟಿ ಹೋಗ್ಬಿಟ್ಟು. ಇದರಿಂದ ಏನಾಗಿದೆ, ಉಳಿದವರಿಂದ ನಮಗೆ ಅಪಾಯನು ಬರದಂತೆ ಕಾಪಾಡುತ್ತೆ. ಸವಾಲಕಿಲ್ಯ ವಚನಾತ್ ಅಸ್ಥಿನ್ಯಾದಾಯ ವಿಸ್ಮಿತ. ನೋಡಿದ ಬಹಳ ಆಶ್ಚರ್ಯ ಆಗೋಯ್ತು. ಅಲ್ಲಿ ವಾಲಕಿರನ್ನು ಕೇಳಿದ ತಕ್ಷಣ, ಸ್ವಾಮಿ ಯಾಕೆ ಆಕ್ಸಿಡೆಂಟ್ ಆಯ್ತು? ಇಲ್ಲ ಕಮಿಷನ್ ಮಾಡಿಬಿಟ್ಟು ಬಿಡ್ತಾರೆ, ಇನ್ನೂ ತೀರ್ಮಾನ ಆಗಿಲ್ಲ, ಅಹಮದಾಬಾದ್ ಆಯ್ತಲ್ಲ, ಇನ್ನೂ ಮಾಡ್ತಿದ್ದಾರೆ ಆಮೇಲೆ ಮರ್ತೋಗ್ಬಿಡುತ್ತೆ. ಬಹಳ ಅನ್ಯಾಯ. ತಕ್ಷಣ ಕಂಡು ಉಪಯೋಗ ಏನಂದ್ರೆ ರೆಮಿಡಿ ಹುಡುಕ್ಬೋದಾಗ. ಇವರು 10 ವರ್ಷ ಬೇಕು ಕೊಟ್ಟು ಏನು ಉಪಯೋಗ ಅದರಿಂದ? ಯಾತಕ್ಕೆ ಸೋರುತ್ತೆ ಅಂತ ಗೊತ್ತಾಗ್ಬಿಟ್ರೆ ರಿಪೇರಿ ಮಾಡಕ್ ಬರುತ್ತೆ. ಅದು ಎಲ್ಲದೂ ನಮ್ಮಲ್ಲಿ ಏನು ಅಂದ್ರೆ ಒಂದು ಜನ ಅಷ್ಟಕ್ಕೆ ಅವನು ಮತ್ತೆ ಕೇಳೋದಿಲ್ಲ, ಕಮಿಷನ್ ಗಲಾಟೆ ಮಾಡ್ತಾರೆ, ಮಾಡಿ ತಕ್ಷಣ ಮಾಡ್ತಾರೆ, ಏನಾಯ್ತು ಅಂತ ಮತ್ತೆ ಕೇಳೋದಿಲ್ಲ. ಪಬ್ಲಿಕ್ ವೆರಿ ಶಾರ್ಟ್ ಅಂತಾರಲ್ಲ, ಅಭಿಮಾನ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ರಜೆ ಬಿಡ್ಬಿಡ್ತಾರೆ ಅಷ್ಟರ ಮಟ್ಟಿಗೆ. ತಪ್ಪದ ಮಾಡಬಾರ್ದು, ಎಲ್ಲ ಟೈಮ್ ಬೌಂಡ್ ಆಗ್ಬೇಕು. ಮುಂದೆ ಹೇಳ್ತಾರೆ, ವಾಲಕ್ಕಿದ್ರೆ ಕೇಳ್ಕೊಂಡ ತಕ್ಷಣ ಅವ್ರು ಹೇಳಿದ್ರು, ಇದು ನೋಡು ಹೀಗಾಗಿದೆ, ನೀನು ಮುಂದೆ ಹೋಗ್ಬೇಕು ಸಾಧ್ಯ ಇಲ್ಲ, ಹೋಗ್ಬೇಕು ಅಂತಿದ್ರೆ ಅವನು ಸಂಸ್ಕಾರ ಮಾಡಿ ಮುಂದೆ ಹೋಗು. ಅವನು ಅಲ್ಲಿ ಬಾಡಿದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ, ಅದು ಫುಲ್ ಕವರ್ ಮಾಡ್ಬೇಕು. ಕಷ್ಟ ಮಾಡ್ತಾನ ಪಾಪ. ಅಸ್ಥಿ ಸಂಘ ವಿಸ್ಮಿತ. ಅವ್ನು ಭಾಳ ಆಶ್ಚರ್ಯ ಆಯ್ತು. ದೇವತೆಯ ಗಂಧರ್ವ ವಿಮಾನ ಬಿಡಿಸ್ಬೇಕಾದ್ರೆ ಬಿಡದೇ ಇರ್ಬೇಕು. ಎಷ್ಟು ಪಾಸ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಆ ಥರ ಪಾಸ್ ಇದೆ, ಈಗ ಏನು ಮಾಡಕ್ ಸಾಧ್ಯ ಇಲ್ಲ. ಏನು ಕೇಳಿದ್ರು ಸಾರಿ ಅಂತ ಬಿಟ್ಬಿಡ್ತಾರೆ. ಇದೆಲ್ಲ ಅರ್ಥ ಆಗಿದೆ. ಪಾಸ್ಗೆ ಅಷ್ಟು ಬೆಲೆ ಇದ್ರೆ ಮಂತ್ರಕ್ಕೆ ಬೆಲೆ ಇರುತ್ತೆ. ಸವಾಲಕಿಲ್ಯ ವಚನ ದಸ್ತೀನಿ ಆದಾಯ ವಿಸ್ಮಿತ. ಪ್ರಾಚ್ಯ ವಾಚಿ ಪ್ರಾಚೀ ಸರಸ್ವತ್ಯ ಸ್ನಾತ್ವಾಧಾಮ ಸಮನ್ವಯ. ಪ್ರಾಚೀ ಸರಸ್ವತಿ ಅಂದ್ರೆ ಪ್ರಭಾಸ ಕ್ಷೇತ್ರ. ಪ್ರಭಾಸ ಕ್ಷೇತ್ರ 3 ನದಿ ಸೇರುತ್ತೆ. ಆಚಾರ್ಯ ರಾಜಸ್ವಾಮಿ ಬರೀತಾರೆ, ಹಿರಣ್ಯ ಕಪಿಲ ಸರಸ್ವತಿ 3 ನದಿ ಸೇರುತ್ತೆ. ಹಿರಣ್ಯ ಕಪಿಲ ಸಂಗಮೋ ಯತ್ರ ಪ್ರಭಾಸಾಖ್ಯಂ ತದಾ ಭಾತಿ ಕ್ಷೇತ್ರಂ ಪ್ರಭಾಸಿ ಯಥೋ ಭುವಃ. ಭೂಮಿಗೆ ಪ್ರಭೆ ಕೊಟ್ಟಂತ ಪ್ರಭಾ ಆಸ, ಪ್ರಭೆ ಉಂಟಾಯ್ತು ಅಂತ ಅಪೂರ್ವ ಕ್ಷೇತ್ರ ಅಂತ ಕೊಂಡಾಡ. ಇವತ್ತಿಗೆ 3 ನದಿ ಕಾಣಿಸುತ್ತೆ. 3 ನದಿಗಳಿಗೆ ನೋಡ್ಬೋದು, ಸ್ನಾನವೇ ಮಾಡ್ಬೋದು. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋ ಯತ್ರ ಅಪರಾಂಬುಧೇ. ಅಪರಾಂಬುಧಿ ಅಂದ್ರೆ ಪಶ್ಚಿಮ, ಪೂರ್ವ ಅಪರ ಪಶ್ಚಿಮ ಸಮುದ್ರ ಹಾಗೆ ಸಂಘ ಆಗತ್ತಲ್ಲ. ಕ್ಷೇತ್ರಂ ಪ್ರಭಾಸಾಖ್ಯಂ ತದಾ ಭಾತಿ ಕ್ಷೇತ್ರಂ ಭುವಾಸಹಿ ಯಥೋ ಭುವಃ. ಇದೆಲ್ಲ ಒಂದು ಮಾತಲ್ಲಿ ಸರಿ, ಇದೆಲ್ಲ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಪ್ರಾಚೀ ತ್ರಿವೇಣಿ ಅಂದ್ರೆ ಅದೇ. ಯಾಕೆ ಆ ಮಾತು ಕರೀತಾರೆ ಅಂದ್ರೆ ಪ್ರಶ್ನೆ. ಮೊದಲು ತ್ರಿವೇಣಿ ಸಂಗಮ ಅಂದ್ರೆ ಅದೇ. ಈ ಗಂಗಾ ಬಂದ್ಮೇಲೆ ಇದು ಅದು ಆಧಾರಿತ ತ್ರಿವೇಣಿ. ಮೊದಲು ತ್ರಿವೇಣಿ ಅಲ್ಲಿಗೆ ಹೋಗ್ಬೇಕಾಗಿದೆ. ಇಲ್ಲಿ ಬಂದಿದ್ದರಿಂದ ಇದು ಶ್ರೇಷ್ಠ ಆಗೋಯ್ತು. ಅದಕ್ಕೆ ಹಿಂದಿನ ಕರಿತಿದ್ರು ಅಂತಾರಲ್ಲ ಆ ಥರ. ಹಿಂದೆ ತ್ರಿವೇಣಿ ಅಂದ್ರೆ ಅದೇ ಅರ್ಥ. ಏನಾಯ್ತಲ್ಲಿ? ಪ್ರಾಚ್ಯಾಂ ಸರಸ್ವತ್ಯಾಂ, ಪ್ರಾಚೀ ತ್ರಿವೇಣಿ ಅಂತ ಕರೆದು ಸರಸ್ವತಿ ನದಿ. ಅದು ಎಲ್ಲಿದೆ ಗೊತ್ತಾ? ಇದು ಸಿದ್ದಪುರದಲ್ಲಿ ಹರಿಯುತ್ತಲ್ಲ, ಮುಂದೆ ಅಲ್ಲಿ ಸಮುದ್ರ ಸೇರುತ್ತೆ. ಯಾವ್ದದು ಕರ್ದಮರ ಆಶ್ರಮ ಅಲ್ಲಿ ನಡೆದಿದ್ದು, ಮುಂದೆ ಒಂದು ಅಲ್ಲಿ ಸೇರುತ್ತೆ. ಆದ್ರಿಂದ ಅದೇನಾಯ್ತು, ಈ ನದಿ ಸರಸ್ವತಿ. ಕಪಿಲ ಹಿರಣ್ಯ ಬೇರೆ ಕಡೆ ಇದೆ. ಕಪಿಲ ನೀವು ಗೋದಾವರಿ ತೀರದಲ್ಲಿ ಕಾಣಿಸ್ತದೆ ಕಪಿಲ. ಇನ್ನೊಂದು ಇದು ಯಾವ್ದದು ಹಿರಣ್ಯ. ಹೆಸರಿಡ್ತ ಪದ್ಯ ಅಷ್ಟು ಕಡದ ಹಿರಣ್ಯ, ಆಮೇಲೆ ಕಪಿಲ ಸರಸ್ವತಿ. 3 ನದಿಗಳು ಸೇರಿ ಸಮುದ್ರ ಸೇರಿಬಿಡುತ್ತೆ. ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ತ್ರಿವೇಣಿನೂ ಹೌದು, ಸಮುದ್ರ ಸಂಗಮನೂ ಹೌದು. ಇದರಲ್ಲಿ ಕಾಶಿಯಲ್ಲಿ ಇದಿಲ್ಲ, ಪ್ರಯಾಗದಲ್ಲಿ ಅದಿಲ್ಲ, ಸಮುದ್ರ ಇಲ್ಲ ಮುಂದಿದೆ. ಇಲ್ಲಿ ಅಲ್ಲೇ ಇದೆ.
ಅದಕ್ಕೆ ಭಾರಿ ಮಹತ್ವ ಇದ್ದ ಜಾಗ. ಇಲ್ಲಿ ಸರಸ್ವತಿ ತುಂಬಾ ಕಡೆ ಇದೆ. ಸರಸ್ವತಿ ಅಲ್ಲಿದೆ, ಸರಸ್ವತಿ ಇದೆ, ಅಲಕಾನಂದ ಅದು ಸೇರಿಬಿಡುತ್ತೆ ಒಂದು ಸರಸ್ವತಿ. ಇಲ್ಲಿ ಬರೋ ಸರಸ್ವತಿ ಅದಲ್ಲ, ಗುಪ್ತಗಾಮಿನಿ. ಎಲ್ಲಿ ಪ್ರಯಾಗದಲ್ಲಿ ಈ ನದಿ ಇಲ್ಲಿರೋದು ಇದು ಬೇರೆ, ಒಂದೇ ಹೆಸರು. ಯಾವ್ದಪ್ಪ ಗೋಮತಿ ಎರಡಿದೆ. ಅಲ್ಲಿ ಲಕ್ನೋದಲ್ಲಿ ಒಂದು ಗೋಮತಿ ಇದೆ, ಅದು ಇದಕ್ಕೆ ಹೋಗುತ್ತೆ, ಮುಂದೆ ಗಂಗಾ ನದಿ ಸೇರಿಬಿಡುತ್ತೆ. ಅದೇ ಅದು ಮುಂದೆ ಗಂಗಾ ನದಿ ಸೇರುತ್ತೆ. ಇದು ಇಲ್ಲೇ ಪಶ್ಚಿಮ ಸಮುದ್ರ ಸೇರುತ್ತೆ, ದ್ವಾರಕಾದಲ್ಲಿ. ಅದು ಒಂದೇ ನದಿ ಹೆಸರು ಬೇಕಾದ್ರೆ ಸಿಗುತ್ತೆ. ಅದೇ ಹೇಳ್ತಿರೋದು, ಆ ಸರಸ್ವತಿ ಮುಂದೆ ಅಲ್ಲಿ ಸೇರುತ್ತೆ. ಅದು ಗುಪ್ತಗಾಮಿನಿ, ಅದು ಅಲ್ಲೇ ಗುಪ್ತಗಾಮಿನಿ ಆಗಲೇ. ಅದು ನಿಮ್ಮ ಫಲ್ಗು ನದಿಯೊಳಗೆ ಕೊನೆ ಪಕ್ಷ ಇದ್ರಲ್ಲಿ ಕಾಣುತ್ತೆ ಕೆಲವು ಸಲ. ಇಲ್ಲಿ ಆ ರೀತಿನೂ ಬರೋದಿಲ್ಲ. ಬಟ್ ಊರಿಗೆ ವಾಟರ್ ಸಪ್ಲೈ ಅದರಿಂದಾನೆ ಒಳಗಿಂದ ತೆಗಿತಾರೆ. ಒಳಗೆ ತೆಗೆದ್ರೆ ಬೇಕಾಷ್ಟು ನೀರಿದೆ. ಅದು ಅದೇ ಸರಸ್ವತಿ. ಆ ಸರಸ್ವತಿ ಅಲ್ಲಿ ಸೇರುತ್ತೆ. ಇವೆಲ್ಲ ವೆರಿಫೈ ಮಾಡ್ಕೊಂಡು ಅನುಕೂಲ ಆಗುತ್ತೆ. ಅದು ಏನು ಗೊತ್ತಾ, ಏನೇನೋ ಹೇಳ್ತಾ ಇರು ಸರಸ್ವತಿ ಅಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಏನೋ ಹೇಳ್ತಾ ಇರು, ಎಲ್ಲ ಫಿಕ್ಷನ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವಾಗ ಜಾಗ್ರತೆ ಕರೆಕ್ಟ್ ನೋಡಿದ್ರೆ ಎಲ್ಲ ಮ್ಯಾಚ್ ಆಗುತ್ತೆ. ಅದಕ್ಕೆ ತೀರ್ಥಯಾತ್ರೆ ಮಾಡೋ ಉದ್ದೇಶ ಏನು ಅಂದ್ರೆ, ಕೇಳಿದ್ದೆಲ್ಲ ಫೀಲ್ಡ್ ವರ್ಕ್ ಮಾಡಕ್ ಹೋಗೋದು. ಆಗ ಏನಾಗುತ್ತೆ, ಅದ್ರ ನಂಬಿಕೆ ಭಾರಿ ಜಾಸ್ತಿ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ದಾರೆ, ಇದು ಸತ್ಯ, ಇದು ಅಂತ ಭಾವನೆ ಬರುತ್ತೆ. ಇಲ್ಲೋದ್ರೆ ಭಾವನೆ ಬರೋದಿಲ್ಲ. ಏದಂ ಶೃಣುಯಾತ್ ಕಾಲೇ ಯೋಧಾರೈತೆ ಜಾಗೃತಃ ತಂ ನಮಸ್ಯಂತಿ ಭೂತಾನಿ ಮುಚ್ಯತೆ ಸರ್ವತೋ ಭಯಾತ್. ಮುಂದೇನಾದ ಅವ್ನು ಮಾಡಿಬಿಟ್ಟು ಕ್ಷೇತ್ರ ಮುಂದೆ ಸ್ನಾತ್ವಾ ಧಾಮ ನೋಡಿ ಮಾಡಿ ಸೂಕ್ಷ್ಮ ವಿಚಾರ ಹೇಳ್ತಾರೆ. ಅಸ್ಥಿ ಎಲ್ಲ ವಿಸರ್ಜನೆ ಮಾಡಿದ್ನಲ್ಲ, ಸ್ನಾತ್ವ ಸ್ನಾನ ಮಾಡ್ದ, ಅದೊಂದು ಫಾರ್ಮ್ಯಾಲಿಟಿ. ಎಷ್ಟೇ ಪವಿತ್ರವಾಗಿದ್ರು ಕೂಡ ಏನ್ ಮಾಡ್ಬೇಕದನ್ನ ಸ್ನಾನ ಮಾಡ್ಬೇಕು, ಬಿಡಬಾರ್ದು. ಇದೆಲ್ಲ ಮೈನರ್ ಡೀಟೇಲ್ಸ್. ಅವನ ಅದನ್ನೇ ನೋಡ್ತಾ ಇರ್ತಾರೆ. ನೋಡಿದ್ರೆ ಅಸ್ಥಿ ಹಾಕಿದ್ರೆ ಸ್ನಾನ ಮಾಡಿಲ್ಲ, ಆದ್ರಿಂದ ಸ್ನಾನ ಮಾಡ್ಬೇಕಾಗಿಲ್ಲ, ಈ ತರ ವಾದ ಶುರು ಮಾಡ್ಬೇಕು. ಅದೆಲ್ಲ ಕುತರ್ಕಗಳವೆಲ್ಲ. ಇದನ್ನ ಹೇಳುವ ಉದ್ದೇಶ ಅಲ್ಲೂ ಬಿಡಬಾರ್ದು ಅಂತ ಹೇಳಿದ ಮೇಲೆ ಉಳಿದಂತೆ ಮಾಡ್ಲೇಬೇಕು ಅಂತಾರ. ಪವಿತ್ರ ಅದೆಲ್ಲ ಒಂದು ಭಾಗ, ಆ ಆಸ್ಪೆಕ್ಟೇ ಬೇರೆ, ಈ ಆಸ್ಪೆಕ್ಟೇ ಬೇರೆ. ಅದು ಈ ಆಸ್ಪೆಕ್ಟ್ ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು. ಭೀಮಸೇನರು ಊಟ ಮಾಡಿದ್ರು ಬಕಾಸನ ಕೊಂದ ಮೇಲೆ. ಏನ್ ಮಾಡಿದ್ರು ಆಮೇಲೆ ಹೋಗಿ ಗೊತ್ತಾಯ್ತಾ, ಆಚಮನ ಮಾಡಿ ಆಚಮ್ಯ ಮೂಲಮಂತ್ರೇಣ ಕೊಟ್ಟಂ ಸಂಭವಿವಂತ. ಊಟ ಆದ್ಮೇಲೆ ಆಚಮನ ಮಾಡಬೇಕು ಅಂತ ಹೇಳ್ತಾರೆ. ತಾವು ಮಾಡಿದನ್ನು ತೋರಿಸ್ತಾರೆ. ಅವನು ಕೊಂದ ಮೇಲೆ ಆಚಮ್ಯ ತೇನ ಯುಯುಧೆ ಗುರುವೃಕ್ಷ ಶೈಲೈ. ಅಲ್ಲಿ ಹೋಗಿ ನಿಧಾನ ಕೈ ತೊಳ್ಕೊಂಡ್ಬಿಟ್ಟು ಆಚಮನ ಮಾಡಿ ಆಮೇಲೆ ಇವನು ಪಡಿತಾರೆ, ಬಕಾಸನ ಕೊಡ್ತಾರೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಸೂಕ್ಷ್ಮ ವಿಚಾರನೂ ಬಿಟ್ಟಿಲ್ಲ. ಅವ್ರು ಸದಾಚಾರ ಸ್ಮೃತಿ ಕೋಟ್ ಮಾಡ್ಬೇಕು, ತಾವೇ ಫಾಲೋ ಮಾಡಿ ತೋರಿಸ್ತಾರೆ. ಇದನ್ನ ತಿಳ್ಕೊಂಡ ನಮಗೆ ಅವರು ಆಚಮನ ಮಾಡ್ತಾರೆ. ಅವ್ರು ಎಷ್ಟು ಹೇಳಿದ್ರೆ ನಮಗೆ ಆಚರಣೆ ಪುಣ್ಯ ಬರುತ್ತೆ ಅಂಥವ್ರು. ಯಾಕೆ ತೋರಿಸ್ಬೇಕಾದ್ರೆ ಅದ್ಯದ ಆಚಾರ್ಯ ಶ್ರೇಷ್ಠ ತತ್ತದೇ ವೇತರೋ ಜನ. ಏದಂ ಶೃಣುಯಾತ್ ಕಾಲೇ ಯೋಧಾರ ಇತಿ ಜಾಗೃತಃ ತಂ ನಮಸ್ಯಂತಿ ಭೂತಾನಿ ಮುಚ್ಯತೆ ಸರ್ವತೋ ಭಯಾತ್. ಯಾರನ್ನು ಕೇಳ್ತಾರಲ್ಲ ಅವ್ನು ಏನೂ ಗೊತ್ತಿಲ್ಲ, ಅವನಿಗೆ ಕೇಳಿದ ಅಷ್ಟೇನೆ. ಅದೇ ಎಷ್ಟು ಕಾಪಾಡುತ್ತಂದ್ರೆ ಕೇಳ್ಬಿಟ್ಟು ಅದನ್ನೇ ನಾರಾಯಣ ಕವಚ. ಇನ್ನೇನ್ ನಾರಾಯಣ ಕವಚ, ನಾರಾಯಣನ ಕವಚ ಅಂತ ತಿಳ್ಕೊಂಡ್ರು ಸಾಕು. ಪಟ್ಟ ನಾರಾಯಣನೇ ಕವಚ, ಅದೇ ತರ ಕವಚ ಅಂತ ಅಷ್ಟು ತಿಳ್ಕೊಂಡ್ರು ಕೂಡ ತಮ್ಮ ನಮಸ್ಯಂತಿ ಭೂತಾನಿ, ಎಲ್ಲರೂ ಎಲ್ಲ ಪ್ರಾಣಿಗಳನ್ನು ಖಾಲಿ ಬಿಡ್ತಾರೆ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಬರುತ್ತೆ. ನೋಡಿದ ತಕ್ಷಣ ನಮಸ್ಕಾರ ಮಾಡಕ್ಕೆ ಅನಿಸುತ್ತೆ ಅವ್ರನ್ನ. ಇವಾಗ ಸೂರ್ಯನ ವರ್ಷ ಕಣ್ಣು ಮುಚ್ಕೊಂಡು ಹೋಗೋದಿಲ್ಲ, ಆಟೋಮ್ಯಾಟಿಕ್ ಕಣ್ಣು ಮುಚ್ಚಿ. ಇವಾಗ ತೇಜಸ್ ಅವ್ರಿಗೆ ಏನ್ ಮಾಡುತ್ತೆ, ಗೌರವ ಕೂಡ ಮಾಡಿಬಿಡುತ್ತೆ. ಭೂತಾನಿ ಮುಚ್ಯತೆ ಸರ್ವತೋ, ಭಯದ ಹೆಸರೇ ಬರೋದಿಲ್ಲ. ಏತಾಂ ವಿದ್ಯಾಮಧಿಗತೋ ವಿಶ್ವರೂಪ ಶತಕ್ರತು. ಮುಂದೆ ಫಲಶ್ರುತಿ, ಅದು ಇನ್ನೊಂದು ಫಲಶ್ರುತಿ. ಇದನ್ನೆಲ್ಲ ಕೇಳಿದ ಶತಕ್ರತು ಕೇಳಿದ್ರು ಇಂದ್ರದೇವರು. ತ್ರೈಲೋಕ್ಯ ಲಕ್ಷ್ಮಿ ಭೋಜೆ, ಅವ್ರ ರಾಷ್ಟ್ರತನ ಸೋಲಿಸ್ಬಿಟ್ಟು ಮತ್ತೆ ಪೂರ್ತಿ ತಮ್ಮ ಸ್ವರ್ಗ ವಾಪಸ್ ತಗೊಂಡ್ಬಿಟ್ಟು, ಇಡೀ ವಾಪಸ್ ಸಿಕ್ತು. ಲಾಸ್ಟ್ ಪ್ರಾಪರ್ಟಿ ಮತ್ತೆ ವಾಪಸ್ ಸಿಕ್ತು. ಅದರಿಂದ ಯಾರೋ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗುತ್ತೆ. ಭೂಜೆ ವಿನಿರ್ಜಿತ್ಯ ಬುಧೆ ಅಸುರ, ಬುಧೆಯಿಂದ ಯುದ್ಧ ಹಸುರನ್ನ ಗೆದ್ದು ಬಿಟ್ಟು ಮಾಡಿಕೊಂಡು ಹೋಗಿ ಯುದ್ಧ ಮಾಡಿ ಗೆದ್ದು ಎಲ್ಲ ವಾಪಸ್ ಪಡ್ಕೊಂಡ್ಬಿಡ್ತಾರೆ. ಗೆಲ್ಲುತ್ತೆ. ಅಲ್ಲಿ ನಮಗೆಲ್ಲ ಕೋರ್ಟ್ ಕೇಸ್ಗಳು ಗೆಲ್ಲಬೇಕಾದ್ರೆ ಇವನ್ನೆಲ್ಲ ಕೋರ್ಟ್ ಕೇಸ್ ಇತ್ತು. ನಾರಾಯಣ ಕವಚ ಹೇಳ್ತಾರೆ, ಏನಾಗುತ್ತೆ ಅಲ್ಲಿಗೆ ಪರಿಹಾರ ಆಗುತ್ತೆ. ಅದು ಕಳ್ಕೊಳ್ಳೋ ಚಾನ್ಸೇ ಇರೋದಿಲ್ಲ. ಕಳ್ಕೊಂಡು ಸುರಕ್ಷಿತ ವಾಪಸ್ ಬರುತ್ತೆ. ಅದಷ್ಟೇ ಅಲ್ಲ, ಎಲ್ಲ ಕಳ್ಕೊಂಡಿರ್ತಾನೆ ಪದಾರ್ಥ, ಅವು ಸಿಗುತ್ತೆ. ಕಾರಣ ಅಮೂಲ್ಯ ಪದಾರ್ಥಗಳೇನೇ ಇದ್ರೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ದವ್ರ ಬೆಲೆ ಇಲ್ಲ. ಅದಕ್ಕೆ ವಿಶ್ವರೂಪಾಚಾರ್ಯ ಹೇಳ್ಸ್ಕೊತಾ ಇದ್ದಾನೆ. ಇಂದ್ರದೇವ್ರು ಹೇಳ್ಸ್ಕೋಬೇಕಾದ್ರೆ ಇಂದ್ರದೇವ್ರಿಗೆ ಎಷ್ಟು ಗೊತ್ತಿದೆ, ಒಂದು ಸಿಕ್ಕಾಪಟ್ಟೆ ಗೊತ್ತಿದೆ. ಆದ್ರೆ ಹೇಳ್ಬೇಕು ಅವ್ರು, ಇನ್ನೊಬ್ಬರಿಂದಾನೇ ಬರ್ಬೇಕು. ನಾನು ಹೇಳಿ ಅಸಿಸ್ಟೆಂಟ್ ಕೈ ಇದು ಮಾಡಿಸ್ಬೇಕಲ್ವಲ್ಲ, ಅಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಟ್ರೂ ಕಾಪಿ ಆಗ್ಬೇಕು.
ಅಲ್ಲ, ಎರಡು ಉಪದೇಶ, ಅರ್ಥ ಕೇಳೋ ಉಪದೇಶ ಬೇರೆ, ಮಂತ್ರೋಪದೇಶ ಬೇರೆ. ಮಂತ್ರೋಪದೇಶ ಮಾಸಲ್ ಮಾಡಾಗಿಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಹಾಗೆ ಮಾಡ್ಬೇಕಾದ್ರೆ ಷಟ್ಕರಣೋ ಭಿದ್ಯತೆ ಮಂತ್ರ, ಆರ್ ಕಿವಿ ಕೇಳಬಾರ್ದು ಏನರ್ಥ ಹೇಳ್ಬಾರ್ದು. ಅದರಿಂದ ಅಲ್ಲ. ಮತ್ತೆ ಇಷ್ಟಕ್ಕೂ ಬೇರೆ ವಿದ್ಯಾಧಾರಯತಃ, ವಿದ್ಯೆ ಕಿವಿ ಬಿದ್ದಿದ್ರು ಕೂಡ ಕೇಳಿದ್ರು ಅಂತ ಹೇಳಿದಾರೆ. ಮಂತ್ರ ಪಠಣೆ ಬೇರೆ, ಕೇಳೋದು ಬೇರೆ. ಕೇಳಿದ್ದಕ್ಕೂ ಫಲ ಇದೆ. ಆ ಗುಂಪೆ ಸೇರ್ಕೋಬೇಕು, ಈ ಗುಂಪೆ ಸೇರಬಾರದು. ಮಂತ್ರೋಪದೇಶ ಗುಂಪಲ್ಲ ಇದು, ಶ್ರವಣದ ಗುಂಪು. ಶ್ರವಣಕ್ಕೂ ಬೆಲೆ ಇದೆ, ಅದರಿಂದ ಸಮಸ್ಯೆ. ಸುಮ್ಮನೆ ಅಂದ್ರೆ ಸುಮ್ಮನೆ ಶಬ್ದಕ್ಕೆ ಅರ್ಥ ಇಲ್ಲ. ಸುಮ್ಮನೆ ಅಂದ್ರೆ ಗಟ್ಟಿಯಾಗಿ ಹೇಳ್ಬಾರ್ದು ಅಂತಾರ, ಸುಮ್ಮನೆ ಹೇಳ್ಬಾರ್ದು ಅಂತ ಏನರ್ಥ ಅದಕ್ಕೆ? ಅದೇ ಅದೊಂದು ಫಲ ಇದೆ, ಇಲ್ಲ ಅಂತಲ್ಲ. ಅದು ಮುಖ್ಯ ಫಲ ಸಿಗ್ಬೇಕಾದ್ರೆ ಅದಾಗುತ್ತೆ. ಮುಖ್ಯ ಫಲ ಯಾವ್ದೋ ಪುಸ್ತಕ ಓದ್ತೀರಿ, ಅರ್ಥ ಆಗುತ್ತೆ, ಪ್ರಯೋಜನ ಇದೆ. ಕೆಲಸ ಕೊಡಲ್ಲ ಅದಕ್ಕೆಲ್ಲ. ಯೂನಿವರ್ಸಿಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಕೊಡ್ತಾರೆ, ಬಟ್ ಇವು ಅರ್ಥ ಆಗಕ್ಕೆ ಸಾಕಲ್ಲ. ಅರ್ಥ ಆಗೋ ದೃಷ್ಟಿಯಿಂದ ಓಕೆ, ಆದ್ರೆ ನೀವು ಡಿಗ್ರಿ ಇಟ್ಟಿದ್ದು ಓಡಾಡ್ಬಾರ್ದು ಇಟ್ಕೊಂಡಾದ್ರೆ. ಅದು 3 ಸ್ಟೆಪ್ಸ್ ಇದೆ ಅದಕ್ಕೆಲ್ಲ. SSLC ಓದಿಬಿಟ್ಟ, SSLC ಆಗಿಬಿಟ್ಟ ಅವನು. SSLC ನಾನು ಓದಿದ್ದೇನೆ, SSLC ಅಂತೇಳಿ ಎಷ್ಟು ಸತಿ ಓದಿದ್ದೆ? 102 ಸತಿ ಓದಿದ್ದೇನೆ. ಹಾಗೆ ಅದಲ್ಲ, ಅದನ್ನ ಆ ಕ್ವಾಲಿಟಿ ಬರ್ಬೇಕು ಅವನು. ಅಂದ್ರೆ ತಾರತಮ್ಯ ಇದೆ, ಎಲ್ಲದಲ್ಲೂ ತಾರತಮ್ಯ ಇರೋದ್ರಿಂದ ನಾರಾಯಣ ಕವಚ ಅಂದ್ರೆ ಒಂದು ಫಲ ಇದೆ, ಅಷ್ಟಕ್ಕೆ ಒಂದು ಫಲ ಇದೆ, ಇಲ್ಲ ಅಂತಲ್ಲ. ಬಟ್ ಫುಲ್ ತಗೋಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲಾ ರೀತಿ ಪರಮನೆಟ್ ಮುಗಿಬೇಕು. ಅವಾಗ ಗೆದ್ದಿದ್ದು ಯಾರನ್ನ? ಸ್ವರ್ಗ ಆಕ್ರಮಣದ ರಾಕ್ಷಸನ ಗೆದ್ದು ತಮ್ಮ ಇದನ್ನ ಬಿಟ್ಟು ಮತ್ತೆ ತ್ರಿಲೋಕದ ರಾಜ ಅಂತ. ಒಂದು ಯಾವ ಕಾರಣಕ್ಕೆ ಬಂತಿದ್ದು? ಗುರು ಎಳದೆ ಹೋಗಿದ್ದಕ್ಕೆ ಅದು ಅನಾಹುತ ಇದೆ. ವೃತ್ತಾಚಾರ್ಯರು ಬಂದ್ರು, ಹೇಳಲಿಲ್ಲ. ತಪ್ಪಿದ್ರು ಕೇಳೋಕೆ ಹೋದ್ರು ಒಪ್ಪಲಿಲ್ಲ. ಆವಾಗ ಬಂದ ಪ್ರಸಂಗ ಇದೆ. ಅದನ್ನ ಕಳ್ಕೊಳ್ಳೋಕೆ ಎಷ್ಟು ಸುಲಭ, ತಗೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗ. ಅದಕ್ಕೆ ಕಳೆದಿದ್ದು ವಾಪಸ್ ಬರುತ್ತೆ ಅಂತ ಹೇಳಿದ್ರಲ್ಲ, ಬಂತು ಅವರಿಗೆ. ಕಳೆದಿದ್ದು ವಾಪಸ್ ಸಿಗುತ್ತೆ, ಮದುಕೊಳ್ಳೋ ದೃಷ್ಟ ಅಂತ ಇದೆ. ಅದನ್ನ ಪ್ರಯತ್ನ ಮಾಡಿ ನೋಡಿ, ಪ್ರಸಂಗ ಬಂದಾಗ ಯಾರಿಂದ ಇವೆಲ್ಲ ಕೂಡ ಅನುಭವಕ್ಕೆ ಬಂದ್ಬಿಡುತ್ತೆ. ಏನು ಬೇರೆ ಯೋಚನೆ ಮಾಡ್ಬೇಕಾಗಿತ್ತು. ಅಲ್ಲಿಗೆ ಮುಗಿತು. ಶ್ರೀಮದ್ ಭಾಗವತೆ ಷಷ್ಠ ಸ್ಕಂದೆ ನಾರಾಯಣ ವರ್ಮೋಪದೇಶೋ ನಾಮ 8ಮೋಧ್ಯಾಯ.